ನಾನು 1978ರಲ್ಲಿ ರಾಷ್ಟ್ರೀಯ ನಾಟಕ ಶಾಲೆಗೆ ವಿದ್ಯಾರ್ಥಿಯಾಗಿ ಹೋದೆ. ಆಗಲೇ ಕಾರಂತರ ಒಂದಿಗಿನ ನನ್ನ ಒಡನಾಟ ಶುರುವಾದ್ದು. ಸುಮಾರು 20 ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದ ಆ ಶಾಲೆಗೆ ಕಾರಂತರು ಬರೋದರಿಂದ ಆ ಶಾಲೆ ಒಳಗಡೆ ಒಂದು ದೊಡ್ಡ ಬಿರುಗಾಳಿಯ ಬದಲಾವಣೆಯ ಬಿರುಗಾಳಿನೇ ಬೀಸಿಬಿಡ್ತು. ಕಾರಂತರದ್ದು ಯಾವಾಗಲೂ ಅವ್ರು ಹೇಳೋರು, ನೋಡಿ ನಮ್ಮದು ಬಹಳ ದೊಡ್ಡ ದೇಶ, ನಾವು ಯಾರೋ ಕೆಲವರಿಗೆ ರಂಗಶಿಕ್ಷಣವನ್ನು ಕೊಡೋದು, ಅದನ್ನು ಎಲೀಟ್ ಮಾಡೋದು, ಎಲಿಟಿಸ್ಟ್ ಅಂತ ಮಾಡೋದು, ಈ ಥರದ್ದೆಲ್ಲ ಇಷ್ಟವಾಗೋದಿಲ್ಲ ನನಗೆ. ನಮ್ಮಲ್ಲಿ ನಮ್ಮ ಶಾಲೆಯಲ್ಲಿ ಹೇಗಿರಬೇಕು ಅಂದರೆ ಒಂದೊಂದು ಕ್ಲಾಸ್ನಲ್ಲಿ 50 ಜನ ಇರಬೇಕು, 100 ಜನ ಇರಬೇಕು. ಈ ಕಾರಂತರದ್ದು ಯಾವಾಗಲೂ ಆ ಬಗ್ಗೆ ಒಂದು ಇದು ಹೆಚ್ಚೆಚ್ಚು ಹರಡಬೇಕು ಅಂಥೇಳಿ. ಭಾಳ ಎಷ್ಟೋ ವರ್ಷಗಳಾದಮೇಲೆ ನಾನು ಅವರು ಒಟ್ಟಿಗೆ ರಂಗಾಯಣದಲ್ಲಿ ಕೆಲಸ ಮಾಡ್ತಿರುವಾಗ ಅವರು ಒಮ್ಮೊಮ್ಮೆ ಹೇಳೋರು, ಯಾಕೆ ನಾನು ಒಂದೊಂದು ಸಲ ಒಂದು ಕೆಲಸ ಭಾಳ ಉನ್ನತವಾದ ರೀತಿಯಲ್ಲಿ ಮಾಡಬೇಕು, ಭಾಳ ಸ್ಪೆಸಿಫಿಕ್ ಚೆನ್ನಾಗಿರ್ಬೇಕದು, ಭಾಳ ರಿಗರಸ್ ಆಗಿರಬೇಕು ಅಂಥೇಳಿ ಅವ್ರು ಹೇಳೋರು ನನಗೆ. ಕರೆಕ್ಟ್ ನೀನು ಅದನ್ನು ಮಾಡು, ಯಾಕೆಂದರೆ ಅದು ಸರಿ, ಅದು ನಿಂದು ಇಮಾರ್ತಿ ಕಾಮ್, ನಂದು ಮೈದಾನಿ ಕಾಮ್. ಅದು ಅವ್ರು ಹಿಂದಿ ಪದ ಬಳಸ್ತಿದ್ರು. ನಂದು ಮೈದಾನಿ ಕಾಮ್ ಅಂದರೆ ನಾನು ಹರಡಿ ಎಲ್ಲ ಕಡೆಗೂ ಹರಡಿಕೊಂಡು ಆದಷ್ಟು ಜನರಿಗೆ ಒಳಗೊಳ್ತಾ, ಹಾಗೆ ಮೈದಾನಿ ಕಾಮ್ ನಂದು. ಇಮಾರ್ತಿ ಕಾಮ್ ಅಂದರೆ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟೋದು, ಅದು ಬೇಕಾಗ್ತದೆ, ಇದು ಬೇಕಾಗತ್ತೆ, ಎರಡೂ ಒಂದಕ್ಕೊಂದು ಕಾಂಪ್ಲಿಮೆಂಟ್ರಿ ಆಗಿರುವಂಥದ್ದು ಅನ್ನೋ ಮಾತನ್ನು ಹೇಳ್ತಿದ್ದೆ. ಸೊ ಆ ತತ್ವವನ್ನು ಕಾರಂತರು ರಾಷ್ಟ್ರೀಯ ನಾಟಕ ಶಾಲೆಗೂ ಶುರುವಿಗೆ ತಂದುಬಿಟ್ರು, ತಾವು ಅಲ್ಲಿ ನಿರ್ದೇಶಕರಾದ ಮೊದಲಿಗೆ. ಏಕೆಂದರೆ ನನ್ನ ತರಗತಿಯಲ್ಲಿ ನಾವು 35 ಜನ ಇದ್ವಿ, 35 ಜನ. ಅದು ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ನಿಜವಾಗಲೂ ಅಲ್ಲಿ ತನಕ ಆ ಥರದ ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಕ್ಲಾಸ್ನಲ್ಲಿ ಇರಲಿಲ್ಲ. ಅಲ್ಲಿ ಮಾತ್ರ ಅಲ್ಲ, ಬಹುಶಃ ಜಗತ್ತಿನಾದ್ಯಂತ ಬೇರೆ ಕಡೆಗೆ ಹೋದರೂ ಕೂಡ ಆಧುನಿಕ ರಂಗಶಾಲೆಗಳಲ್ಲಿ ಒಂದು ಕ್ಲಾಸ್ನಲ್ಲಿ ಏನು 15-20 ಜನ, ಹೆಚ್ಚು ಅಂದರೆ 20 ಜನ ಇರ್ತಾರೆ. ಆದರೆ ಇವರು ಒಮ್ಮೆಗೆ 35 ಜನ ಅಂತಂದಿದ್ದಾರೆ. ಆ ಥರದ ಒಂದು ಅದು. ಹಾಗಾಗಿ ಕಾರಂತರಿಗೆ ಜನರೊಟ್ಟಿಗೆ ಇರೋದು, ಜನರನ್ನು ಒಳಗೊಳ್ಳೋದು ಮೊದಲಿಂದಲೂ ಮುಖ್ಯವಾಗ್ತಿತ್ತು. ಅದು ಬಹಳ ಮುಖ್ಯವಾದ ವಿಷಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಾರಂತರು ಬಹಳ ಐತಿಹಾಸಿಕವಾಗಿರುವಂಥ ಒಂದು ಪ್ರಯೋಗ ಮಾಡಿದ್ರು ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಮತ್ತು ಭಾರತೀಯ ರಂಗಶಿಕ್ಷಣದ ಇತಿಹಾಸದಲ್ಲಿ. ನಾನು ಮೊದಲನೇ ವರ್ಷದ ವಿದ್ಯಾರ್ಥಿಯಾಗಿದ್ದೆ ಅಂತ ಹೇಳಿದ್ನಲ್ಲ, ನಮ್ಮ ತರಗತಿಗೆ ಮೊದಲನೆಯ ಪ್ರಯೋಗ, ಒಂದು ರಂಗ ಪ್ರಯೋಗ ಅಂತ ಆದ್ದು ಕಾರಂತರ ನಿರ್ದೇಶನದಲ್ಲಿ. ಅದು ಭಾರತೇಂದು ಹರಿಶ್ಚಂದ್ರ ಬರೆದ ಅಂಧೇರ್ ನಗರಿ ಚೌಪಟ್ ರಾಜ ನಾಟಕದ ಪ್ರಯೋಗ. ಅದರಲ್ಲಿ ಅದನ್ನು ಬಯಲಲ್ಲಿ ಮಾಡಿದರು. ಆ 35 ಜನ ನಾವು ಹುಡುಗರು ಹುಡುಗಿಯರು ಅರಿಶಿನ ಬಣ್ಣದ ಪಂಚೆ ಉಟ್ಕೊಂಡು, ಹುಡುಗರು ಮೇಲ್ಮೈ ಬರಿದಾಗಿದ್ದು, ಉತ್ತರೀಯ ಹಾಕ್ಕೊಂಡು, ತಾಳಗಳನ್ನು ಇಟ್ಕೊಂಡು, ಧೋಲಕ್ಕು ಇವೆಲ್ಲ ಇಟ್ಕೊಂಡು ಕುಣಿತ ಶಾಲೆಯ ಆವರಣದಲ್ಲಿ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಆ ವೇದಿಕೆ ಇದ್ದ ಜಾಗದಲ್ಲಿ, ಬಯಲಲ್ಲಿದ್ದ ವೇದಿಕೆ ತನಕ ನಾವು ಕುಣಿತಾ ಬರೋದು. ನಾವು ಬರುವ ಹಜಾರ ಪೂರ್ತಿ ಹಣತೆಗಳಿಂದ ಬೆಳಗಿತ್ತದು. ಮಾವಿನ ತೋರಣ ಕಟ್ಟಿದ್ರು, ಹೂವಿನ ಸರ ಕಟ್ಟಿದ್ರು. ಅಲ್ಲಿ ಬಂದು ಆ ಬಯಲಾಟದ ರೀತಿಯಲ್ಲಿ 35 ಜನ ದೊಡ್ಡ ಕೊರಳಲ್ಲಿ ಹಾಡ್ತಾ ಕುಣಿತಾ ಮಾಡಿದ್ದು. ಕಾರಂತರು ತುಂಬ ಜನ ಇವತ್ತಿಗೂ ಹೇಳ್ತಾರೆ ನೋಡಿ, ಕಾರಂತರ ರಂಗಭೂಮಿಯ ಪ್ರಮುಖವಾದ ಲಕ್ಷಣ ಏನು ಅಂತ ಹೇಳಿದ್ರೆ ಅದು ಒಂದು ಸಡಗರ, ಸಂಭ್ರಮವನ್ನು ಎತ್ತಿ ಹಿಡಿಯೋದು, ಒಂದು ಸೆಲೆಬ್ರೇಷನ್ ಅನ್ನೋ ಥರದ್ದು. ಆ ಥರದ ಎಲ್ಲ ಪ್ರವೃತ್ತಿಗಳನ್ನು ಅವರು ರಂಗಭೂಮಿಗೆ ಏನಿರಬೇಕು, ಬಹಳ ಮುಖ್ಯವಾಗಿರೋದು ಏನು ಅಂತ ಅವ್ರು ಏನು ನಂಬಿದ್ರು ಅದನ್ನು ನಮ್ಮ ಮೊದಲನೇ ಪ್ರಯೋಗದಲ್ಲಿ ಅವರು ತಂದುಕೊಟ್ರಲ್ಲಿ. ಇದು ನನಗೆ ಬಹಳ ದೊಡ್ಡ ಕೆಲಸ ಅಂತ ಹೇಳಿ ಅನಿಸುತ್ತೆ. ಮತ್ತೊಂದೇನು ಅಂತ ಹೇಳಿದ್ರೆ, ಆ ಇಡೀ ಪ್ರಯೋಗದಲ್ಲಿ ನಾವು 35 ಜನ ಇದ್ದರೆ 35 ಜನರ ಬಳಿ ತಾಳ, ಕೊರಳಿಗೊಂದು ತಾಳ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಆ ತಾಳವೇ ಬೇಕಾದಾಗ ಮದುರೆಯ ಒಂದು ಬಟ್ಟಲಾಗ್ತಾಯಿತ್ತು, ಅಥವಾ ಒಂದು ಆಯುಧ ಆಗ್ತಾಯಿತ್ತು, ಇಲ್ಲ ಒಂದು ಮೈಕ್ ಆಗೋದು. ಹಾಗೆ ಅದನ್ನೇ ಬೇರೆ 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 ರೀತಿಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಮಾಡಿದ್ರು. ಅದರಿಂದ ರಂಗಭೂಮಿಯಲ್ಲಿ ಈ ಥರದ್ದು ಒಂದು ವಸ್ತು ತಾನಲ್ಲದ ಇನ್ನೊಂದಾಗೋದು, ಆ ಮೂಲಕ ಒಂದು ದೊಡ್ಡ ದರ್ಶನವನ್ನು ಕೊಡೋದು, ಒಂದು ದೊಡ್ಡ ಆಟವಾಗೋದು, ಲೀಲೆ ಮತ್ತು ದರ್ಶನ ಬೇರೆ ಬೇರೆ ಆಗದೇ ಇರೋದು, ಇವೆಲ್ಲ ಕಾರಂತರ ಒಟ್ಟು ವ್ಯಕ್ತಿತ್ವದ ಮತ್ತು ಅವರ ಕೆಲಸದ ಮುಖ್ಯ ಲಕ್ಷಣಗಳು. ಇವೆಲ್ಲವೂ ಆ ಪ್ರಯೋಗದಲ್ಲಿ ಕಾಣಿಸ್ತು ಅನ್ನೋದು. ಆಮೇಲೆ ನಾನು ಶಾಲೆಯಲ್ಲಿ ಇರೋ ಹೊತ್ತಿಗೆ ಕಾರಂತರು ಬಹಳ ಶಿಸ್ತಿನ ವ್ಯಕ್ತಿಯಾಗಿದ್ದರು. ಅವ್ರು ಕಡೆಗಾಲ ತನಕ ಹೇಳೋರು, ನೋಡಿ ನಾನು
ಆರಂಭದಲ್ಲಿ ನಾನು ಸ್ಕೂಲ್ ಮೇಷ್ಟ್ರಾಗಿದ್ದೆ, ಹಿಂದಿ ಮೇಷ್ಟ್ರಾಗಿದ್ರಲ್ಲ ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಕೂಲಲ್ಲಿ ಆಗಿದ್ದರು, ಬೇರೆ ಕಡೆಗೆ ಆಗಿದ್ದರು. ಅದರಿಂದ ಮೇಷ್ಟ್ರುಗಳಿಗೆ ಬೆಳಗ್ಗಿನ ಜಾವ ಬೇಗ ಹೇಳುವ ಅಭ್ಯಾಸ ಇರುತ್ತೆ. ನನಗೆ ಅಭ್ಯಾಸ ಇವತ್ತಿನ ತನಕ ಬಿಡೋದಿಲ್ಲ. ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಬಿಡ್ತೇನೆ ಅನ್ನೋದು. ಅವರು ಆಗ ಬಹುಶಃ ಇನ್ನೂ ಬೇಗ ಹೇಳ್ತಿದ್ರು ಕಾಣುತ್ತೆ. ನಾನು ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಇದ್ದಾಗ ನಾನು ಭಾಳ ಬೇಗ ಎದ್ದು ಹೋಗಿ, ಅಷ್ಟೊತ್ತಿಗೆ ಶಾಲೆಯಲ್ಲಿ ಯಾರೂ ಇರ್ತಿರ್ಲಿಲ್ಲ, ನಾನು ಹೋಗಿ ನಾನು ಎಕ್ಸಸೈಸ್ಗಳನ್ನು ಮಾಡೋದು ಎಲ್ಲ ಮಾಡ್ತಾಯಿದ್ದೆ, ವ್ಯಾಯಾಮ ಮಾಡ್ತಾಯಿದ್ದೆ. ನಾನು 4:15 ಅಲ್ಲಿ ಇರ್ತಿದ್ದೆ. ನಾನು ಎಷ್ಟೋ ಸಲ ನೋಡಿದ್ದೇನೆ, ಮೇಷ್ಟ್ರು 5 ಗಂಟೆಗೆ ಬರೋರು ತಮ್ಮ ಮನೆಯಿಂದ ಬಂದು ಒಂದು ಮರದ ಹಿಂದೆ ನಿಂತ್ಕೊಂಡು ಇವನೇನು ಮಾಡ್ತೇನೆ ಅಂತ ನೋಡೋರು. ಆಮೇಲೆ ಇಡೀ ಶಾಲೆಯನ್ನು ಒಂದು ಸಲ ಸುತ್ತ ಹಾಕಿ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಹೊತ್ತು ಶಾಲೆಯಲ್ಲಿ ಬೇರೆ 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 ಕಡೆ ಹೋಗಿ, ಆಮೇಲೆ ಸುಮಾರು 5:45-6 ಗಂಟೆ ಸುಮಾರು ವಾಪಸ್ ಮನೆಗೆ ಹೋಗೋರು. ಮನೆಗೆ ಹೋಗಿ ಸ್ನಾನಗಿನ ಮಾಡಿ ವಾಪಸ್ ಬರು. ಅಂದರೆ ಅವರು ಬೆಳಗಿನ ಜಾವ ಯಾಕೆ ಬರ್ತಾಯಿದ್ರು ಅಂದರೆ, ಹೀಗೆ ಯಾರಾದರೂ ವಿದ್ಯಾರ್ಥಿಗಳು ಬಂದು ಏನಾದರೂ ಮಾಡ್ತಿದ್ದಾರಾ, ಎಲ್ಲ ಸರಿ ಇದೆಯಾ, ಮತ್ತು ಯಾರು ಬೆಳಗ್ಗೆ ಬೇಗ ಒಂದು ಕೆಲಸ ಮಾಡ್ತಾರೆ, ವ್ಯಾಯಾಮ ಮಾಡ್ತಾರೆ ಇನ್ನೋದನ್ನು ನೋಡುವ, ಇವೆಲ್ಲವೂ ಮತ್ತು ಅವರು ನಮಗೆ ಕಣ್ಣಿಗೆ ಕಾಣುತ್ತೆ. ಯಾಕೆಂದರೆ ಅವ್ರನ್ನ ಕಂಡ್ರೆ ನಾವು ಎಲ್ಲಿ ಬೆದರ್ತೀವೋ, ಮುಜುಗರಕ್ಕೊಳಗಾಗ್ತೀವಲ್ಲ. ಹಾಗಾಗಿ ಯಾವುದೋ ಮರದ ಹಿಂದೆ, ಆದರೆ ಅಷ್ಟಾಗಿ ನನಗೆ ಕಾಣ್ತಾಯಿತ್ತು, ಮರದ ಹಿಂದೆ ಅವ್ರು ಅಡ್ಕೊಂಡು ನೋಡ್ತಾ ಇದ್ದಿದ್ದು. ಮತ್ತೊಂದು ನನ್ನ ಮನಸ್ಸಿನಲ್ಲಿ ಯಾವಾಗಲೂ ನಿಂತಿರುವ ಒಂದು 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 ನೆನಪು ಕಾರಂತರದ್ದು. ನಾನು ಬಹುಶಃ ಆಗಲೂ ಮೊದಲನೇ ವರ್ಷದ 2ನೇ ಸೆಮಿಸ್ಟ್ರಲ್ಲಿ ಏನೋ ಇದ್ದೆ. ಒಮ್ಮೆ ಅಲ್ಲಿ ಶಾಲೆ ಹಜಾರದಲ್ಲಿ ಕರೆದ್ರು. ನಾನು ಕರೆದು ಒಂದು ಮಾತು ಹೇಳಿದರು. ನೋಡು, ನಾವು ಬ್ರಾಹ್ಮಣರು, ನಮಗೆ ಗ್ರೇಸೇ ಇರೋದಿಲ್ಲ. ಈ ಗ್ರೇಸ್ ಅನ್ನೋ ಪದ ಭಾಳ ಬಳಸೋರು ಅವರು. ಗ್ರೇಸೇ ಇರೋದಿಲ್ಲ ನಮಗೆ. ಗ್ರೇಸ್ ಕಲಿಬೇಕು. ಅಲ್ಲಿ ನೋಡು, ನಿನ್ನ ಕ್ಲಾಸ್ಮೇಟು ಅವನು ಸುರೇಶ್ ಶೆಟ್ಟಿ ಇದ್ದಾನಲ್ಲ, ಎಷ್ಟು ಗ್ರೇಸ್ಫುಲ್ ಆಗಿದ್ದಾನೆ ನೋಡು. ಮಂಗಳೂರಿನವನು ಸುರೇಶ್, ಎಷ್ಟು ಗ್ರೇಸ್ಫುಲ್ ಆಗಿದ್ದಾನೆ. ನಾವು ಇನ್ನೇನು ಮಾಡ್ಬೇಕು ಗೊತ್ತಾ, ಒಬ್ಬ ಶೂದ್ರ ಹುಡುಗ, ಈ ಮಾತುಗಳನ್ನು ಇದೇ ಮಾತುಗಳನ್ನು ಹೇಳಿದ್ದವರು, ಮತ್ತು ತುಂಬ ಒಳ್ಳೆ ಮನಸ್ಸಿನಿಂದ ಹೇಳಿದ್ದವರು. ಒಬ್ಬ ಶೂದ್ರ ಹುಡುಗ ಒಂದು ದ ಕಪ್ಪು ಮತ್ತು ಬಸಿ ಇಟ್ಕೊಂಡು ಅದನ್ನು ಕುಡಿಯೋ ರೀತಿ, ಅದನ್ನು ವಾಪಸ್ ಇಡೋ ರೀತಿ ನೋಡು, ಸುರೇಶ ಮಾಡೋ ರೀತಿ ನೋಡು, ನೀವು ಮಾಡೋ ರೀತಿ ನೋಡು, ಭಾಳ ವ್ಯತ್ಯಾಸ ಇರ್ತದೆ. ಆ ಗ್ರೇಸನ್ನು ಕಲಿಬೇಕು ಅಂದರೆ ಜೀವನಕ್ಕೆ ನೀನು ತೆರ್ಕೋಬೇಕು. ಇಷ್ಟೇ ಹೇಳಿದ್ದವರು. ಅರೆ ಅವ್ರು ಏನು ಹೇಳ್ತಿದ್ರು ಅಂದರೆ, ಕಣ್ಣು ಕಿವಿ ತೆರೆದಿಟ್ಟುಕೊಂಡು ನೋಡು, ಕೇಳು, ಮತ್ತು ನಿನ್ನನ್ನು ನೀನು ಕೊಟ್ಟುಕೋ, ಮತ್ತು ಯಾವುದನ್ನು ಈ ಮೇಲು ಕೀಳು ಅನ್ನೋದನ್ನು ಬಿಟ್ಟು ಅದನ್ನು ಒಳಗೊಳ್ಳುವ ಒಂದು ಮನಸ್ಸನ್ನು ಬೆಳೆಸ್ಕೋ ಅನ್ನೋದು. ಅದು ಯಾಕೆ ಹೇಳಿದ್ರೋ ಏನೋ, ಆದರೆ ಸಾಧಾರಣವಾಗಿ ಅವರು ಜೀವನದುದ್ದಕ್ಕೂ ಈ ಬಗೆಯ ಮಾತುಗಳನ್ನು ಆಡ್ತಾಯಿದ್ರು ಮತ್ತು ಹಾಗೆ ವರ್ತಿಸ್ತಾ ಇದ್ರು ಕೂಡ. ಅವರು ಯಾವಾಗಲೂ ಕಡೆಗಾಲ ತನಕ ಹೇಳೋರು, ಅರೆ ನಾಟಕ ಅನ್ನುವಂಥದ್ದು ಶೂದ್ರರ ಕರೆ ಅಲ್ವಾ, ಅದು ಪಂಚಮವೇದ, ಅದು ಅದರಿಂದ ನಾವೆಲ್ಲ ಶೂದ್ರರೇ, ನಾವು ಭಾಳ ಒಳ್ಳೆಯ ಅರ್ಥದಲ್ಲಿ ನಾವೆಲ್ಲ ಶೂದ್ರರು. ರಂಗಭೂಮಿ ಇದೆ ಒಂದು ಜಾತಿ ಅಂತ. ಅದು ನನ್ನಂಥವ್ರಿಗೆ ಇವತ್ತಿನ ತನಕ ನಮ್ಮ ಜೊತೆಗೆ ಉಳಿದಿದೆ. ಅದು ನನಗೆ ಭಾಳ ದೊಡ್ಡ ವಿಷಯ ಅಂತ ಅನಿಸುತ್ತೆ. ಯಾಕೆಂದರೆ ಕಾರಂತರಿಂದ ಏನು ಪಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಭಾಳ ಢಾಳಾಗಿರುವಂಥ ಬೌದ್ಧಿಕವಾಗಿರುವಂಥ ವಿಷಯಗಳು ಮತ್ತು ಯಶಸ್ಸಿನ ಕೆಲವು ಪ್ರಯೋಗಗಳು ಮಾತ್ರವಲ್ಲದೆ, ಯಶಸ್ಸನ್ನು ಗಳಿಸಿದ ಪ್ರಯೋಗಗಳು ಮಾತ್ರವಲ್ಲದೆ, ಈ ಬಗೆಯಲ್ಲಿ ಆಗೊಮ್ಮೆ ಈಗೊಮ್ಮೆ ಅಲಾಯುಧವಾಗಿ ಆಡಿರೋ ಕೆಲವು ಮಾತುಗಳು ಇರ್ತಾವಲ್ಲ ದೊಡ್ಡವರು, ಅದು ನಮ್ಮ ಜೊತೆಗೆ ಉಳಿತದೆ. ಅದು ನಿಜವಾಗ್ಲೂ ನಮ್ಮನ್ನು ಬೆಳೆಸತ್ತೆ. ಮತ್ತೊಂದು, ನನಗೆ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಅವ್ರ ಜೊತೆಗೆ 3 ವರ್ಷ ಕಳೆದ ಮೇಲೆ ಅವ್ರ ಜೊತೆಗೆ ಮತ್ತೆ ನಾನು ಅವರ ನೇರ ಸಂಪರ್ಕಕ್ಕೆ ಬಂದದ್ದು ಮೈಸೂರಿನಲ್ಲಿ ರಂಗಾಯಣ ಶುರುವಾದಾಗ 1989ರಲ್ಲಿ. ಅಲ್ಲಿ ನಾನು ಅಭಿನಯ ಪ್ರಶಿಕ್ಷಕನಾಗಿ, ನನ್ನನ್ನು ಅವರೇ ಹೇಳಿ ಕಳಿಸಿದ್ರು, ನಿನ್ನ ಬಾಯಲ್ಲಿ ಅಭಿನಯ ಪ್ರಶಿಕ್ಷಕನಾಗಿ ಕೆಲಸ ಮಾಡು ಅಂಥೇಳಿ. ಸುಬ್ಬಣ್ಣನವರು ಕೂಡ ಹೇಳಿದರು. ಹಾಗಾಗಿ ನಾನು ಅಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ಕೆಲವೊಮ್ಮೆ ಒಂದು ಪ್ರಶ್ನೆ ಬರುತ್ತೆ, ಕಾರಂತರು ಮೈಸೂರಿಗೆ ಬರುವುದಕ್ಕೆ ಮೊದಲು ಭೋಪಾಲ್ ರಂಗಮಂಡಲವನ್ನು ಶುರು ಮಾಡಿ ಅದನ್ನು ಕಟ್ಟಿ ಬೆಳೆಸಿದರು. ಭೋಪಾಲ್ ರಂಗಮಂಡಲಕ್ಕೂ ಮತ್ತು ಮೈಸೂರಿನ ನಾಟಕ ಕರ್ನಾಟಕ ರಂಗಾಯಣ ಇದಕ್ಕೂ ಏನು ವ್ಯತ್ಯಾಸ, ಅವರು ಅದನ್ನು ಕಟ್ಟಿದ ರೀತಿಗೂ ಇದನ್ನು ಕಟ್ಟಿದ ರೀತಿಗೂ ಏನು ವ್ಯತ್ಯಾಸ ಇತ್ತು ಅನ್ನೋ ಪ್ರಶ್ನೆಯನ್ನು ಕೇಳಿಕೊಂಡ್ರೆ, ನನಗೆ ತಿಳಿದ ಮಟ್ಟಿಗೆ ಭೋಪಾಲ್ ರಂಗಮಂಡಲ ಬಹಳ ಒಳ್ಳೆಯ ಪ್ರಯೋಗಗಳನ್ನು ಕೈಗೊಂಡಿತ್ತು, ಚೆನ್ನಾಗಿ ಮಾಡ್ತು. ಆದರೆ ಭೋಪಾಲ್ ರಂಗಮಂಡಲದಲ್ಲಿ ಪೂರ್ಣಾವಧಿ ಶಿಕ್ಷಕರು ಇರಲಿಲ್ಲ. ಅಲ್ಲಿಯ ನಟರ ಜೊತೆಗೆ ನಿರಂತರವಾಗಿ ಒಡನಾಡ್ತಾ ಅವರಿಗೆ ಶಿಕ್ಷಣವನ್ನು ಒದಗಿಸುವ ಜನ ಅಲ್ಲಿ ಇರಲಿಲ್ಲ. ಕಾರಂತರು ಬಹುಶಃ ರಂಗಮಂಡಲದ ತಮ್ಮ ಅನುಭವದಿಂದಾಗಿ ಅದೊಂದು ಕೊರತೆ ಆಯಿತು ಅಂತ ಕಂಡುಕೊಂಡ್ರೋ ಏನೋ.
ಮೈಸೂರಿನಲ್ಲಿ ಇದನ್ನು ಶುರು ಮಾಡೋ ಹೊತ್ತಿಗೆ ಜೊತೆಗೆ ಶಿಕ್ಷಕರಿರಬೇಕು ಅನ್ನುವ ಯೋಚನೆ ಅವ್ರಿಗೆ ಬಂದಿದ್ದಿರಬೇಕು. ಹಾಗಾಗಿ ನನ್ನಂಥ ಕೆಲವರನ್ನು ಅವರು ಬರಮಾಡಿಕೊಂಡ್ರು. ನಾನು ಅಭಿನಯ ಪ್ರಶಿಕ್ಷಕನಾಗಿದ್ದೆ. ಬಸವಲಿಂಗಯ್ಯ ರಂಗ ಪ್ರಮುಖರಾಗಿ ಕೆಲಸ ಮಾಡಿದ್ರು. ಗಂಗಾಧರ ಸ್ವಾಮಿಯವರು ನೇಪಥ್ಯ ಪ್ರಶಿಕ್ಷಕರಾಗಿದ್ದರು. ಶ್ರೀನಿವಾಸ್ ಭಟ್ಟರು ಸಂಗೀತ ಶಿಕ್ಷಕರಾಗಿ ಬಂದರು. ಅಂಜು ಸಿಂಗ್ ಅವರನ್ನು ಸಮರಕಲೆ ಶಿಕ್ಷಕರಾಗಿ ತಗೊಂಡ್ರು. ದ್ವಾರಕಾನಾಥ್ ಎಚ್ ಕೆ ದ್ವಾರಕಾನಾಥ್ ಅವರನ್ನು ವಿನ್ಯಾಸದ ಶಿಕ್ಷಕರಾಗಿ ತಗೊಂಡ್ರು ಅವರು. ಆಮೇಲೆ ನಟರಾಜ್ ಏಣಿಗೆ ಅವರು ಕೂಡ ರಂಗಾಯಣದಲ್ಲಿ ಒಂದು 6 ತಿಂಗಳಿದ್ದರು ಅವರು. ನಾನು ಅಭಿನಯ ಪ್ರಶಿಕ್ಷಕನಾಗಿದ್ದೆ, ಅವರು ಶಿಕ್ಷಕರಾಗಿ ಕೆಲಸ ಮಾಡಿದ್ರು. 6 ತಿಂಗಳ ನಂತರ ಅವರು ಅವ್ರದ್ದೇ ಕಾರಣಗಳಿಗಾಗಿ ಬಿಟ್ಟರು. ಈ ವ್ಯತ್ಯಾಸ ಯಾಕೆ ಮುಖ್ಯ ಆಗತ್ತೆ ಅಂತ ಹೇಳಿದ್ರೆ, ಭೋಪಾಲ್ ರಂಗಮಂಡಲ ಅನೇಕ ಕಾರಣಗಳಿಗಾಗಿ ಅದು ಒಂದು 5-6 ವರ್ಷ ಕೆಲಸ ಮಾಡಿ ಆಮೇಲೆ ನಿಂತು ಹೋಯಿತು, ಹೆಚ್ಚು ಕಡಿಮೆ ನಿಂತೇ ಹೋಯಿತು. ಆದರೆ ಮೈಸೂರಿನ ರಂಗಾಯಣ 89ರಿಂದ ಇಂದಿನ ತನಕ 22-23 ವರ್ಷ ನಿರಂತರವಾಗಿ ಕೆಲಸ ಮಾಡಿಕೊಳ್ತಾ ಬಂದಿದೆ. ಆ ಕೆಲಸದಲ್ಲಿ ಆಗಿರೋ ಕುಂದುಕೊರತೆಗಳು ಏನೇ ಇರಲಿ, ಅದರ ಸಾಧಕ ಬಾಧಕಗಳೇನೇ ಇರಲಿ, ಆದರೆ 22 ವರ್ಷ ನಿರಂತರವಾಗಿ ಒಂದು ಕಂಪನಿ ಬಾಳ್ತಾ ಕೆಲಸ ಮಾಡ್ತಾ ಬೆಳೀತಾ ಬಂದಿದೆಯಲ್ಲ, ಅದಕ್ಕೆ ಬಹುಶಃ ಕಾರಣ ಅದು ತನ್ನ ಆರಂಭದ ವರ್ಷಗಳಲ್ಲಿ ಅದು ಒಂದು ನಾಟಕ ಕಂಪನಿ ಆಗಿರುವುದರ ಜೊತೆಗೆ ಅದೊಂದು ರಂಗಶಾಲೆಯೂ ಆಗಿತ್ತು. ಮತ್ತು ಆ ರಂಗಶಾಲೆಯಲ್ಲಿ ಉದ್ದಕ್ಕೂ ತಮ್ಮನ್ನು ತಾವು ತರಬೇತಿಗೊಳಿಸ್ಕೊಳ್ತಾ ಬಂದವರು 22 ಜನ. ಆರಂಭಕ್ಕೆ 25 ಜನ ಇದ್ದರು, ಆಮೇಲೆ ಅದು ಬಹುಶಃ 23ಕ್ಕೋ 22ಕ್ಕೋ ಏನೋ ಇಳೀತು, ಇಷ್ಟು ಜನ. ಹಾಗಾಗಿ ಏನಾಯಿತು ಅಂತ ಹೇಳಿದ್ರೆ, ಬೇರೆ ರಂಗಶಾಲೆಗಳಲ್ಲಿ ಕಾಣದೇ ಇರುವಂಥ ಒಂದು ಏಕಾಗ್ರತೆ ಮತ್ತು ನಿರಂತರತೆ ಅನ್ನೋದಲ್ಲಿ ಸಿಕ್ತು. ಯಾಕೆಂದರೆ ನೀವು ನಿರಂತರವಾಗಿ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 6 ವರ್ಷ ನೀವು ನಿಮಗಿಂತ ಒಂದು ಸ್ವಲ್ಪ ಹೆಚ್ಚು ವಯಸ್ಸಾದವ್ರ ಜೊತೆಗೆ ಕೆಲಸ ಪಡುತ್ತಾ ಬರ್ತಾ ಇದ್ದೀರಿ, ಅಂದರೆ ಶಿಕ್ಷಕರ ಜೊತೆಗೆ. ಆದ್ದರಿಂದ ಈ ಪರಸ್ಪರ ಕಲಿಯೋ ಕೆಲಸ ಆಗ್ತದೆ. ಆಮೇಲೆ ಭಾಳ ಒಳ್ಳೆಯ ಅರ್ಥದಲ್ಲಿ ಅಲ್ಲಿ ನಿಜವಾದ ಒಂದು ಪ್ರೊಫೆಷ್ನಲಿಸಮ್ ಅನ್ನೋದು ಬರ್ತದೆ. ನಾಟಕ ಆಡೋದಷ್ಟೇ ಮುಖ್ಯವಲ್ಲ, ರಂಗಭೂಮಿಯನ್ನು ಕುರಿತು, ನಾಟಕವನ್ನು ಕುರಿತು ನಿರಂತರವಾಗಿ ಯೋಚನೆ ಮಾಡ್ತಾ, ಅದನ್ನು ಮೆಲುಕು ಹಾಕ್ತಾ, ಮನನ ಮಾಡ್ತಾ ಹೋಗೋದು ಕೂಡ ಮುಖ್ಯ ಅನ್ನುವಂಥದ್ದನ್ನು ಅಲ್ಲಿ ಕಾರಂತರು ತಮ್ಮ ಆರಂಭದ ಸಮಯದಲ್ಲೇ ಆ ಥರದೊಂದು ಪ್ರವೃತ್ತಿಯನ್ನು ಹುಟ್ಟಾಕಿದ್ರು ಅನ್ನೋದು ನನಗೆ ಬಹಳ ಮುಖ್ಯ ಅಂತ ಕಾಣುತ್ತೆ. ಆಮೇಲೆ ಕಾರಂತರದ್ದು ಬಹಳ ದೊಡ್ಡ ಗುಣ, ಅದು ಅವರು ಎಲ್ಲೇ ಇದ್ದಿರಲಿ, ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಇದ್ದಾಗ, ರಂಗಮಂಡಲದಲ್ಲಿದ್ದಾಗ, ಇಲ್ಲ ರಂಗಾಯಣದಲ್ಲಿದ್ದಾಗ, ಒಂದು ಅವರು ಸಹಜ ಪ್ರತಿಭೆಯನ್ನು ಗುರುತಿಸಬಲ್ಲವರಾಗಿದ್ದರು ಮತ್ತು ಸಹಜ ಪ್ರತಿಭೆಯನ್ನು ಅಷ್ಟೇ ಸಹಜವಾಗಿ ಗುರುತಿಸಬಲ್ಲವರಾಗಿದ್ದರು. ನಾನು ಯಾಕೆ ಸಹಜ ಪ್ರತಿಭೆಯನ್ನು ಸಹಜವಾಗಿ ಗುರುತಿಸಬಲ್ಲವರಾಗಿದ್ದರು ಅಂತ, ಸಹಜ ಅನ್ನೋದಕ್ಕೆ ಯಾಕೆ ಒತ್ತು ಕೊಡ್ತೇನೆ ಅಂದರೆ, ಕಾರಂತರು ಎಷ್ಟೇ ವ್ಯವಹಾರಸ್ಥರಾಗಿಲ್ಲದೆ ಇದ್ದಿದ್ದರೆ ಅವರಿಗೆ ಸಂಸ್ಥೆಗಳನ್ನು ಕಟ್ಟಲಿಕ್ಕೆ ಆಗ್ತಿರಲಿಲ್ಲ, ನಿಜ. ಆದರೆ ಪ್ರತಿಭೆಯ ವಿಷಯಕ್ಕೆ ಬಂದಾಗ, ಅವರು ಆಳದ ಒಳನೋಟದ ವಿಷಯಕ್ಕೆ ಬಂದಾಗ ಅವ್ರ ಲೆಕ್ಕಾಚಾರಗಳನ್ನು ಬದಿಗಿಡೋರು. ಆ ಪ್ರತಿಭೆಯನ್ನು ಅಷ್ಟೇ ಪ್ರಾಕೃತಿಕವಾಗಿ, ಅಷ್ಟೇ ಸಹಜವಾಗಿ ಗುರುತಿಸ್ಬಿಡೋರು. ಇದು ನಿಜವಾಗ್ಲೂ ಒಬ್ಬ ದೊಡ್ಡ ಕಲಾವಿದನಿಗೆ ಮತ್ತು ಕಲಾ ಸಂಸ್ಥೆ ಒಂದನ್ನು ಕಟ್ಟುವವನಿಗೆ ಇರಬೇಕಾದ ಗುಣ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗಾಗಿ ಅವರು ಅಂಥದ್ದಕ್ಕೆ ಉತ್ತೇಜನ ಕೊಡೋರು. ಆಮೇಲೆ ಅದಕ್ಕೆ ಯಾವ ರೀತಿಯಿಂದ ಯಾವ ಬೆಡೆ ಇಲ್ಲದೆ ಕೆಲಸ ಮಾಡುವಂಥ ಒಂದು ವಾತಾವರಣವನ್ನು ಅವರು ಸೃಷ್ಟಿ ಮಾಡ್ತಾಯಿದ್ರು. ಒಂದು ವಿಷಯ ಭಾಳ ಮುಖ್ಯವಾಗಿ ಕಾರಂತರ ಬಗ್ಗೆ ಹೇಳಬೇಕು. ಕಾರಂತರ ಜೊತೆಗೆ ಕೆಲಸ ಮಾಡುವಾಗ ಆ ಕೆಲಸ ಮಾಡ್ತಿರುವವರಿಗೆ ಎಲ್ಲಿಲ್ಲದ ಸ್ವಾತಂತ್ರ್ಯದ ಭಾವ ಒಂದು ಉಂಟಾಗ್ತಾಯಿತ್ತು. ಅಂದರೆ ಏನು ಮಾಡಿದರೆ ಏನು ತಪ್ಪಾಗ್ತದೋ, ಇದನ್ನು ಮಾಡಬೇಕೋ ಬೇಡವೋ, ಇದನ್ನು ಮಾಡಿದರೆ ಏನು ಅಂದ್ಕೊಳ್ತಾರೋ ಮೇಷ್ಟ್ರು, ಅಥವಾ ಏನು ಹೇಳ್ತಾರೋ, ಆ ಥರದ ಒಂದು ಬಿಡೆ ಇಲ್ಲದೆ ಇರುವಂಥ ಒಂದು ವಾತಾವರಣವನ್ನು, ಒಂದು ಫ್ರೀ ಫಾರ್ ಆಲ್ ವಾತಾವರಣ, ಅದು ಒಂದೊಂದು ಸಲ ನಿಯಂತ್ರಣ ತಪ್ಪಿ ತುಂಬ ಅಶಿಸ್ತಿಗೂ ಎಡೆ ಮಾಡಿಕೊಡ್ತಿತ್ತು. ಆದರೆ ಉಸಿರುಗಟ್ಟಿಸುವ ಶಿಸ್ತಿನಿಗಿಂತ ಒಂದಷ್ಟು ನಿಜವಾಗ್ಲೂ ವೈಲ್ಡ್ ಆದರೂ ಪರವಾಗಿಲ್ಲ, ಆ ಥರದ ಅಶಿಸ್ತೆ ವಾಸಿ ಅಂತ ನನಗೊಂದೊಂದು ಸಲ ಅನಿಸುತ್ತೆ. ನಂಗೆ ಭಾಳ ಸಲ ಅನಿಸುತ್ತೆ, ಒಂದೊಂದು ಸಲ ಏನು ಆ ಥರದ ವಾತಾವರಣವನ್ನು ಕಾರಂತರು ಉಂಟು ಮಾಡೋದರಲ್ಲಿ ನಿಜವಾಗ್ಲೂ ನಿಸ್ಸೀಮರು. ಯಾಕೆಂದರೆ ಅವರೇ ಒಂದಷ್ಟು ವೈಲ್ಡ್ ಆಗಿದ್ದರು, ಭಾಳ ಒಳ್ಳೆಯ ಅರ್ಥದಲ್ಲಿ. ನೋಡಿ, ಉದಾಹರಣೆಗೆ ನನ್ನದೇನೆ, ನಾನು ಅಭಿನಯ ಪ್ರಶಿಕ್ಷಕನಾಗಿದ್ದಾಗ ಅವರು ನನಗೆ ಎಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದರು ಅಂತ ಹೇಳಿದರೆ, ನೀನು ಇಂಥದ್ದನ್ನೇ ಮಾಡಬೇಕು, ನೀನು ಹೀಗೆ ಮಾಡಬೇಕು, ಇಂಥದ್ದನ್ನು ಮಾಡಬೇಕು ಇಲ್ಲ. ಆಗೊಮ್ಮೆ ಈಗೊಮ್ಮೆ ನಾವೊಂದು ಸಭೆಯನ್ನು ಸೇರ್ತಿದ್ವಿ ವಾರಕ್ಕೊಂದು ಸಲ. ಸುಮ್ಮನೆ ಒಂದಷ್ಟು ಮಾತು ಬರೋದು,
ಆದರೆ ಏನು ಮಾಡ್ತಿದ್ರು ಅಂದರೆ ಕಡೆಗೆ ಅವರು ಯಾವತ್ತೂ ಕೂಡ ಬಂದು ಏನು ಮಾಡ್ತಿದ್ದೀಯಾ, ಮತ್ತೊಂದು ಏನು ಮಾಡ್ತಿದ್ದೀಯಾ, ಯಾವ ಥರ ಇದ್ದಿದೆ, ಯಾವ ಥರ. ಆದರೆ ನಾನು ನನ್ನದೇ ಸ್ಟ್ರಕ್ಚರ್ ಮಾಡ್ಕೊಳ್ತಾ ಹೋದೆ. ಆದರೆ ಅಲ್ಲಿ ಏನು ಅಂತ ಹೇಳಿದ್ರೆ, ಅವ್ರ ಜೊತೆಗೆ ಕೆಲಸ ಮಾಡ್ತಾ ಬಂದಿರೋದ್ರಿಂದ ಮತ್ತು ಒಟ್ಟಲ್ಲಿ ನಮ್ಮೆಲ್ಲರಿಗೂ ಕೂಡ ನಿಜವಾಗ್ಲೂ ಪ್ರಯೋಗಗಳಲ್ಲಿಯೇ ನಂಬಿಕೆ ಇತ್ತು. ಅಂದರೆ ಸಿದ್ಧಾಂತದಲ್ಲಿ ಅಲ್ಲ, ಕೇವಲ ಮಾತುಗಾರಿಕೆಯಲ್ಲ, ಥಿಯರಿಯಲ್ಲ, ಇದು ನಿಜವಾಗಲೂ ಜೀವಂತಿಕೆಯಿಂದ ನಾವು ನಾಟಕ ಆಡುವುದಕ್ಕೆ, ಜೀವಂತವಾಗಿರುವ ಪ್ರೇಕ್ಷಕರ ಮುಂದೆ ಆಡಲಿಕ್ಕೆ, ಮತ್ತು ಯಾವುದೋ ಒಂದು ಬಗೆಯ ಪ್ರೇಕ್ಷಕರಲ್ಲ, ರಾಜ್ಯದಾದ್ಯಂತ ನಾವು ಆಡಬೇಕು, ಬಗೆ ಬಗೆಯ ಜನರನ್ನು ನಾವು ತಲುಪಬೇಕು ಅನ್ನೋ ಕಾರಣದಿಂದಾಗಿ ಅವೆಲ್ಲ ಹಿನ್ನೆಲೆ ಇತ್ತು. ಆದ್ದರಿಂದ ಅದಕ್ಕೆ ತಕ್ಕ ರಂಗ ಶಿಕ್ಷಣವನ್ನು ನಾವು ಕೊಡ್ತಾ ಹೋದ್ವಿ ಮತ್ತು ನಾವು ಪಡ್ಕೊಳ್ತಾ ಹೋದ್ವಿ. ಇಲ್ಲಿ ರಂಗ ಶಿಕ್ಷಣ ಅಂತ ಹೇಳಿದಾಗ ನಾವು ಒಟ್ಟಿಗೆ ಕೆಲಸ ಮಾಡ್ತಾ ನಿಜವಾಗ್ಲೂ ಶಿಕ್ಷಕ ಅಂದ್ಕೊಂಡಿರೋನು ಅವನು ಕಲಿಯೋದು ಭಾಳ ಹೆಚ್ಚಿರುತ್ತೆ. ಅದು ಮೇಷ್ಟ್ರು ಇನ್ನೊಂದು ಎಷ್ಟೋ ಸಲ ಹೇಳೋರು, ಜೋಕ್ ಮಾಡೋರು, ಏನೋ ಕ್ಲಾಸ್ ಮಾಡ್ತಾ ಒಂದೊಂದು ಸಲ ಬಂದು ಸುಮ್ಮನೆ ಹೇಗೆ ಹಿಡಿಕ್ ನೋಡೋರು, ಆಮೇಲೆ ಅವ್ರಿಗಿಂತ ನೀನೇ ಜಾಸ್ತಿ ಕಲಿತಿದ್ಯಾ ಅಂತ ಕಾಣುತ್ತೆ ಅನ್ನೋರು, ಅವ್ರಿಗಿಂತ ನೀನೇ ಜಾಸ್ತಿ ಕಲಿತಿದ್ಯಾ ಅಂಥೇಳಿ ನಗು ಬರೋದು. ಹೌದು ಸರ್ ಅಂತಿದ್ದೇನೆ, ಯಾಕೆ ನಿಜವಾಗ್ಲೂ ಭಾಳ ಕಲಿತೆ. ಕಾರಂತರಿಗೆ ಆ ಬಗೆಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದು ಭಾಳ ದೊಡ್ಡ ಒಂದು ಪ್ರವೃತ್ತಿ ಇತ್ತು. ನಾನು ಯಾವಾಗಲೂ ನನ್ನ ನೆನೆಸ್ಕೊಳ್ತಿರೋದು, ನನಗೆ ನಾನೇ ಹೇಳ್ಕೊಳ್ತಾ ಇರ್ತೀನಿ, ನಾನು ಸವಿತಾ ಇರ್ತೀನಿ. ಎರಡು ವಿಷಯ ನಾನು ಈಗ ಹೇಳ್ತೇನೆ. ಕಾರಂತರು ರಂಗಾಯಣವನ್ನು ಶುರು ಮಾಡಿದ ಮೇಲೆ ರಂಗಾಯಣ ಆಡಿದ ಮೊದಲನೆಯ ಪ್ರಯೋಗ ಅಂದರೆ, ಅಲ್ಲಿಗೆ ನಾವು ತರಬೇತಿಗೋಸ್ಕರ ನಾವು ಮಾಡ್ತಿರುವ ಕಸರತ್ತುಗಳು, ಎಕ್ಸಸೈಸ್ಗಳು ಮತ್ತೊಂದೆಲ್ಲವೂ ಬೇರೆ. ಆದರೆ ಪ್ರೇಕ್ಷಕರ ಮುಂದೆ ಹೋಗಿ ಆಡಬೇಕು ಅಂಥೇಳಿ ಮಾಡಿಕೊಂಡ ಮೊದಲನೆಯ ಪ್ರಯೋಗ ಯಾವುದಪ್ಪ ಅಂದರೆ ಗೋವಿನ ಹಾಡು ಮೊದಲನೇ ಪ್ರಯೋಗ. ಆಮೇಲೆ ಒಂದೆರಡು ಪ್ರಯೋಗಗಳಾದಮೇಲೆ ಅವ್ರು ಇನ್ನೊಂದು ಪ್ರಯೋಗವನ್ನು ಮಾಡಿದರು ಕಾರಂತರು, ಅಂದರೆ ಆಗಬೇಕು ಅಂಥೇಳಿ. ಅದನ್ನು ಯೋಗ ನರಸಿಂಹ ಅವರು ಎಚ್ ಕೆ ಯೋಗ ನರಸಿಂಹ ಮೇಷ್ಟ್ರು, ಅವರು ಸಂಗೀತದ ಮೇಷ್ಟ್ರಾಗಿದ್ದರು, ಅವರು ಬಂದು ನಿರ್ದೇಶನ ಮಾಡಿದರು ಅದನ್ನು. ಅದು ತಿರುಕನ ಕನಸು, ಮುಪ್ಪಿನ ಷಡಕ್ಷರಿಯ ಪದ್ಯ, ಪ್ರಸಿದ್ಧವಾದ ಪದ್ಯ. ಇದು ಏನನ್ನು ತೋರಿಸುತ್ತೆ. ಆಮೇಲೆ ಕಿಂದರಿ ಜೋಗಿ ಬಹಳ ರಂಗಾಯಣ ಆಡಿದ ಬಹಳ ದೊಡ್ಡ ಮಟ್ಟದ ಪ್ರಯೋಗ, ಅದು ಒಂದು ಮೇಜರ್ ಪ್ರೊಡಕ್ಷನ್ ಅಂತ ಯಾವುದನ್ನು ಕರಿತೀವಿ. ಅಂದರೆ ಇದು ಏನನ್ನು ತೋರಿಸುತ್ತೆ. ಕಾರಂತರು ನೋಡಿ, ನಾವು ಕನ್ನಡದವರು, ಕನ್ನಡ ನಾಡಿನ ಬಹಳ ಜನಪ್ರಿಯವಾಗಿರುವಂಥ ಐತಿಹ್ಯ ಯಾವುದು ಅಂದರೆ ಗೋವಿನ ಹಾಡು, ತಿರುಕನ ಕನಸಿನಂಥ ಪದ್ಯ, ಮತ್ತು ಕನ್ನಡ ನಾಡಿನ ಬಹಳ ದೊಡ್ಡ ಕವಿ ಕಟ್ಟಿದ ಬಹಳ ಜನಪ್ರಿಯವಾಗಿರುವಂಥ ಪದ್ಯ ಕಿಂದರಿ ಜೋಗಿ. ಹಾಗಾಗಿ ಅವ್ರಿಗೇನು ಅಂತ ಹೇಳಿದ್ರೆ, ಈ ಜನಮಾನಸದಲ್ಲಿ ಜೀವಂತವಾಗಿರುವಂಥ, ಜನಮಾನಸಕ್ಕೆ ಬಹಳ ಬೇಕಾಗುವಂಥ ಆ ಬಗೆಯ ಪದ್ಯಗಳನ್ನು, ಆ ಬಗೆಯ ಪಠ್ಯಗಳನ್ನು ತಗೊಂಡು ನಾವು ಮೊದಲಾಡಬೇಕು ಅನ್ನೋದು ಅವರ ಪ್ರವೃತ್ತಿ ಇದ್ದದ್ದು. ಅದರಲ್ಲಿ ನಾನು ಇವತ್ತಿಗೂ ಹೇಳ್ತೇನೆ, ನನ್ನ ಅನುಭವದ ಮಿತಿಯಲ್ಲಿ ನಾನು ಕಾರಂತರು ಕಿಂದರಿ ಜೋಗಿ ಪ್ರಯೋಗವನ್ನು ಅವ್ರು ಮಾಡಿದ್ರಲ್ಲ, ಅದಕ್ಕೆ ಅವರು ಮಾಡಿದ ಸಂಗೀತ ಸಂಯೋಜನೆ ಏನಿದೆ, ಆ ಬಗೆಯ ಸಂಗೀತ ಸಂಯೋಜನೆಯನ್ನು ನಾನು ಇವತ್ತಿನ ತನಕ ಭಾರತೀಯ ರಂಗಭೂಮಿಯಲ್ಲಿ ನಾನು ನೋಡಿಲ್ಲ, ಕೇಳಿಲ್ಲ. ಅಷ್ಟು ಅದ್ಭುತವಾಗಿತ್ತು. ಇಟ್ ವಾಸ್ ಅ ವರ್ಕ್ ಆಫ್ ಪ್ಯೂರ್ ಜೀನಿಯಸ್. ಆ ಒಂದು ಉದ್ದ ಕಥನ ಕಾವ್ಯದಲ್ಲಿ ಎಷ್ಟು ಬಗೆಯ ರಾಗಗಳು, ಎಷ್ಟು ಬಗೆಯ ಪಲುಕುಗಳು, ಎಷ್ಟು ಬಗೆಯ ಕಾಕುಗಳು, ಎಷ್ಟು ನಾಟಕೀಯವಾಗಿರುವಂಥ ತಿರುವುಗಳು ಅವರು ಬರೀ ಆ ಸಂಗೀತ ಸಂಯೋಜನೆಯಲ್ಲೇ ತಂದರು ಅಂತ ಹೇಳಿದ್ರೆ ನಾನು ನಿಬ್ಬೆರಗಾಗ್ತೀನಿ. ಅದನ್ನು ನಿಜವಾಗಲೂ ರಂಗಭೂಮಿ ಮತ್ತು ಸಂಗೀತ ಮತ್ತು ರಂಗಸಂಗೀತ ಅಧ್ಯಯನ ಮಾಡುವುದಕ್ಕೆ ಹೊರಟ ಯಾವನೇ ಆಗಲಿ ಯಾವಳೇ ಆಗಲಿ ಬಹಳ ಆಳವಾಗಿ ಅಧ್ಯಯನ ಮಾಡಬೇಕಾಗಿರುವಂಥ ಒಂದು ಪ್ರಯೋಗ ಮತ್ತು ಅವರ ರಾಗ, ಆ ಸಂಗೀತ. ನನಗೆ ದುಃಖದ ಮಾತು ಏನು ಅಂತ ಹೇಳಿದ್ರೆ, ಇಷ್ಟು ವರ್ಷ ಆದ ಮೇಲೂ ಆ ಕಿಂದರಿ ಜೋಗಿಗೆ ಅವರು ಮಾಡಿದ ರಾಗ ಸಂಯೋಜನೆ ಇವತ್ತಿಗೂ ಕೂಡ ಬಹಳ ಸುಲಭವಾಗಿ ನಮಗೆ ದಕ್ಕದೇ ಇರುವಂಥ ಸ್ಥಿತಿಯಲ್ಲಿದೆ. ಅದನ್ನು ನಿಜವಾಗ್ಲೂ ಬಹಳ ಒಳ್ಳೆಯ CD ಥರ ಮಾಡಿ 10 ಜನ ಅದನ್ನು ಕೇಳುವ ಹಾಗೆ ಮಾಡಿ ಅದನ್ನು ಅಧ್ಯಯನ ಮಾಡುವ ಹಾಗೆ ಆಗಬೇಕದು. ಅದು ಆಗಿಲ್ಲ. ಅದೇ ರೀತಿ ಕಾರಂತರದ್ದು ಮತ್ತು ನನಗೆ ಬಹಳ ಇಷ್ಟವಾಗಿರೋ ಒಂದು ಪ್ರಯೋಗ, ಅವರು ಕುವೆಂಪು ಅವರ ಚಂದ್ರಹಾಸ ನಾಟಕವನ್ನು ರಂಗಾಯಣದಲ್ಲಿ ಆಡಿದರು. ಅದರಲ್ಲಿ ಬೇಡರು ಈ ಚಂದ್ರಹಾಸನನ್ನು ಕಾಡಿಗೆ ಬಿಡ್ತಾರಲ್ಲ, ಅವನನ್ನು ಆ ದೃಶ್ಯಕ್ಕೆ ಮೊದಲು ಆ ಕಾಡಿನ ವ್ಯಾಧರು ಬೇಡರು ಅವರೆಲ್ಲರೂ ಬೇಟೆಗೆ ಹೋಗುವ ಒಂದು ದೃಶ್ಯ ಇದೆ. ಅದರಲ್ಲಿ ಕುವೆಂಪು ಅವ್ರದ್ದು ಒಂದು ಹಾಡನ್ನು ಇವರು ಒಂದು ಚೂರು ಕಾರಂತರದ್ದು ಒಂದು ಚೂರು ಬದಲಾಯಿಸಿ ರಾಗ ಸಂಯೋಜನೆಗೆ ಹೊಂದಿಸ್ಕೊಳ್ಬೇಕಲ್ಲ,
ಒಂದು ಹಾಡು ಕಟ್ಟಿದ್ರು. ಅದು ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳಿದ್ರೆ, ಅದೇನು ಅದು ಜನಪದವೋ ಆಧುನಿಕವಾಗಿರುವಂಥ ಜಾಝ್ ಸಂಗೀತವೋ ರ್ಯಾಪ್ ಸಂಗೀತವೋ ಏನೂ ಗೊತ್ತಾಗದ ಹಾಗೆ ಅವೆಲ್ಲವೂ ಒಟ್ಟೊಟ್ಟಿಗೆ ಆಗಿತ್ತು. ಅದು ನನಗೆ ನಿಜವಾಗ್ಲೂ ಬಹಳ ಇಷ್ಟವಾಗಿರುವಂಥ ಒಂದು. ಇದನ್ನೆಲ್ಲ ಹೇಳ್ತಾ ಮತ್ತೊಂದು ವಿಷಯ, ನಾನು ಅವ್ರ ಜೊತೆಗೆ ಅಷ್ಟು ವರ್ಷ ಒಡನಾಡಿ ಮತ್ತು ಅದನ್ನು ಕುರಿತು ಅವತ್ತಿನಿಂದ ಇವತ್ತಿನ ತನಕ ನಿರಂತರವಾಗಿ ಯೋಚನೆ ಮಾಡ್ತಾ ಬಂದದ್ದನ್ನು ಮತ್ತು ಬಹಳ ಆಪ್ತವಾಗಿ ಅವ್ರ ಜೊತೆ ಕೂತು ಮಾತನಾಡ್ಕೊಂಡಿದ್ದೇನೆ ಹೇಳ್ತೇನೆ. ಕಾರಂತರಿಗೆ ತಮ್ಮದೇ ಆಗಿರುವಂಥ ಒಂದು ತಮಾಷೆಗೆ ಹೇಳ್ಬೋದಾದರೆ ಒಂದು ಖೇಯಾಸ್ ಥಿಯರಿ ಅಂತ ಒಂದಿತ್ತು ಅವ್ರಿಗೆ. ನಾನು ಕೆಲವೊಮ್ಮೆ ಅವ್ರ ಜೊತೆಗೆ ಜಗಳ ಆಡ್ತಿದ್ದೆ, ಸರ್ ಇದು ಸಿಕ್ಕಾಪಟ್ಟೆ ಅನ್ಸ್ಟ್ರಕ್ಚರ್ಡ್ ಆಗೋಯ್ತು, ಇದಾಗೋಯ್ತು, ಏನು ಹೀಗೆ ಆಗಿಬಿಟ್ರೆ ಹೇಗೆ ಕಷ್ಟ ಅಂತೇಳಿ. ಇಲ್ಲ ನನಗೆ ಹೀಗೆ ಸರ್ ತುಂಬ ಖೇಯಾಸ್ ಅಂತ ಹೇಳ್ತಿದ್ದೆ ನಾನು. ಖೇಯಾಸಲ್ಲಿ ಯಾಕೆಂದರೆ ಅವರಿಗೆ ಏನಾಗ್ತಿತ್ತು, ಇದನ್ನು ಬಹುಶಃ ಬೇರೆಯವರು ಹೇಳ್ತಾರೆ, ನಾನು ಕಂಡ ಹಾಗೆ ಕಾರಂತರ ಹೆಚ್ಚಿನ ನಾಟಕಗಳ ತಾಲೀಮಾದದ್ದು 10 ದಿನ 12 ದಿನ ಹೀಗೆ. ನಾನು ರಂಗಾಯಣದಲ್ಲಿದ್ದಾಗ ನಾನು ನೋಡಿದ್ದೇನೆ, ಅವರು ಬಹುಶಃ ಒಂದು 4-8 ನಾಟಕಗಳು ನಡೆಸಿದಾರಲ್ಲಿ, ಅದರಲ್ಲಿ ಅತಿ ಹೆಚ್ಚಿನ ಕಾಲಾವಧಿ ಒಂದು ನಾಟಕ ಕಾರಂತರು ಇದ್ದು ಅಲ್ಲಿ ನೇರವಾಗಿ ಕಾರಂತರು ತಾಲೀಮನ್ನು ನಡೆಸಿದ್ದು ಯಾವುದಾದ್ರೂ ಒಂದು ನಾಟಕಕ್ಕೆ ಅಂತ ಹೇಳಿದಾಗ ಅದು ಎಷ್ಟು ದಿನ ಹೆಚ್ಚು ಅಂದರೆ 12 ದಿನ, 12 ದಿನದಲ್ಲಿ ನಾಟಕ ತಯಾರು ಮಾಡೋದು. ಅದರಿಂದಾಗಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅದಕ್ಕೆ ಮೊದಲು ಏನು ಮಾಡ್ತಿದ್ರು, ಆ ನಾಟಕಕ್ಕಾಗಿ 1-1.5 ತಿಂಗಳು ಮೀಸಲಿರ್ತಾ ಇತ್ತು. ಅವ್ರು ಇರ್ತಿರ್ಲಿಲ್ಲ ಅಲ್ಲಿ. ಅವರು ಮೊದಲಿಗೆ ಒಂದಷ್ಟು ಮಾಡಿ, ನೀನು ಮಾಡಿಸು ಅನ್ನೋರು, ನೀನು ಒಂದಷ್ಟು ಓದಿ ಅನ್ನೋರು, ನೀನು ಒಂದಷ್ಟು ಆಟ ಆಡಿ, ಒಂದಷ್ಟು ಇಂಪ್ರೂವೈಸ್ ಮಾಡಿ, ರಘು ಇಂಪ್ರೂವೈಸ್ ಮಾಡಿಸ್ಬಿಡು ಅನ್ನೋರು, ಇನ್ನೇನೋ ಮಾಡೋರು, ಒಟ್ಟಾಗೋರು. ಯಾಕಂದ್ರೆ ಅವರು ಲೋಕ ಪರಿಭ್ರಮಣ ಅನ್ನೋದಿತ್ತು, ಹೋಗೋರು. ಕಡೆಗೆ ಬರೋರು ಇನ್ನು 15 ದಿನ ಇದೆ ಅನ್ನೋವಾಗ ಬರೋರು. 15 ದಿನ ಬಂದು ಅದನ್ನು ತಕ್ಷಣ ಶುರು ಮಾಡ್ತಿರ್ಲಿಲ್ಲ. ಈಗ ಇನ್ನೇನು ನಾಟಕ ಆಡುವ ವೇಳೆ ಬಂದು ಒಂದು 2-3 ದಿನ ಸಂಗೀತ ಮನೇಲಿ ಕೂತ್ಕೊಂಡು ಒಂದಷ್ಟು ಸಂಗೀತದ ಹುಡುಕಿ ಸ್ವಲ್ಪ ಒಂದಷ್ಟು ಅವರಿಗೆ ಒಂದು ಬಾಗಿಲು ತೆರ್ಕೋಬೇಕಿತ್ತು. ಅದಕ್ಕೆ ತೆರ್ಕೊಂಡ ಮೇಲೆ ಈಗ ಬನ್ನಿ ಕೂತ್ಕೊಳ್ಳಿ ಅಂತೇಳಿ ಕೂರಿಸಿ ಹಾಡು ಹೇಳಿಸೋರು. ಹಾಡು ಹೇಳಿಕೊಟ್ಟು ಆಮೇಲೆ ಅದರ ಒಂದಷ್ಟು ಆಟಗಳಾಡಿಸಿ ಒಂದಷ್ಟು ಇಂಪ್ರೂವೈಸ್ ಮಾಡಿಸ್ಬಿಟ್ಟು ಮಾಡೋರು. ನಾನು ಒಂದು ಸಲ ರೇಗಾಡಿದೆ, ಭಾಳ ಇಲ್ಲ ಇದು ತುಂಬ ಕೇಟಿಕ್ ಆಗುತ್ತೆ ಅಂತ ನಾನು ಹೇಳಿದ್ನಲ್ಲ, ಇಲ್ಲ ನನಗೆ ಖೇಯಾಸ್ ಬೇಕು, ನನಗೂ ಅವ್ರಿಗೂ ಒಂಥರ ಭಾಳ ಸ್ವಲ್ಪ ಉಗ್ರು, ಅದು ಭಾಳ ಪ್ರೀತಿಯಿಂದ ಮತ್ತು ಉಗ್ರವಾಗೋ ಜಗಳಗಳದು, ನನಗೆ ಖೇಯಾಸ್ ಬೇಕು ಕಣೆ ಅಂದರೆ. ನಾನು ಮತ್ತು ಇನ್ನೊಂದೇನು ಅಂದರೆ, ನಾನು ಖೇಯಾಸ್ ಇಲ್ಲದ ಕಡೆಗೆ ಖೇಯಾಸ್ ಸೃಷ್ಟಿ ಮಾಡ್ತೀನಿ. ನನಗೆ ಅವರು ಹಾಗೆ ಮಾಡ್ತಿರೋದ್ರಲ್ಲೂ ಕೂಡ ಒಂದು ಅರ್ಥ ಇದೆ, ದೇರ್ ಇಸ್ ಎ ಮೆಥಡ್ ಇನ್ ದಟ್ ಮ್ಯಾಡ್ನೆಸ್ ಅಂತ ಅನ್ನಿಸ್ತು. ಮತ್ತು ಈಗೀಗ ಬರ್ತಾ ಇನ್ನೂ ಹೆಚ್ಚು ಅನ್ನಿಸ್ತಾ ಇದೆ. ಯಾಕೆಂದರೆ ಕಾರಂತರ ಬಹುಶಃ ಏನು ಮಾಡ್ತಿದ್ರು ಅಂದರೆ, ಮನುಷ್ಯನನ್ನು ಆ ರೀತಿಯ ಒಂದು ಒತ್ತಡಕ್ಕೆ ಸಿಲುಕಿಸೋದು. ಈಗ ನೀವು ಕಡೇ 10 ದಿನ ಇದೆ ಈಗ ನಾಟಕಕ್ಕೆ ಅಂತ ಹೇಳೋವಾಗ ಏನಾಗಿರುತ್ತೆ ಅಂತ ಹೇಳಿದ್ರೆ, ನಟನಿಗೆ ಮತ್ತು ಆ ಒಟ್ಟು ತಂಡದಲ್ಲಿರುವವರಿಗೆ ಎಲ್ಲರಿಗೂ ಕೂಡ ಅವರೆಲ್ಲರಿಗೂ ಒಂದಷ್ಟು ರಕ್ತ ಬಿಸಿ ರಕ್ಷಣೆ ಹೋಗ್ತದೆ, ಕಾವು ಬರಕ್ಷಣೆ ಹೋಗುತ್ತೆ. ಯಾಕೆಂದರೆ ಇನ್ನೂ ಪ್ರೇಕ್ಷಕರ ಮುಂದೆ ಹೋಗ್ಬೇಕು, ನಾಟಕ ಆಡಬೇಕು, ಸಮಯ ಹತ್ತಿರ ಬಂದುಬಿಡ್ತು. ಹಾಗಾಗಿ ಏನಾಗುತ್ತೆ ನೀವು ಹಾಗಾಗಿ ಆ ಕಬ್ಬಿಣ ಕಾದಾಗ ಬಡಿಬೇಕು ನೋಡಿ, ಆಗದೆ ಹೇಗೆ ಬೇಕಾದರೂ ತಿರುಗತ್ತೆ, ಮನಸ್ಸು ಅದಾಗತ್ತೆ, ದೇಹ ಅದಾಗತ್ತೆ. ಆಮೇಲೆ ನಿಮಗಿರೋ ಬಿಡೆಗಳನ್ನೆಲ್ಲ ಬಿಟ್ಬಿಡ್ತೀರಿ. ಅಂದರೆ ಒಂದು ಬಗೆಯ ಈ ಒಂದು ಡೆಸ್ಪೇರ್ ಅನ್ನೋದಿರುತ್ತಲ್ಲ, ಒಂದು ಡೆಸ್ಪರೇಷನ್, ಆ ಡೆಸ್ಪರೇಷನಲ್ಲಿ ಬಂದುಬಿಡುವಂಥ ಒಂದು ಎನರ್ಜಿ. ಇದನ್ನು ಅವ್ರೇನು ಮಾಡ್ತಿದ್ರು ಅಂದರೆ, ಹಾಗಾಗಿ ಅವರು ಅದು ಆಗಬೇಕು ಅನ್ನೋ ರೀತಿ ಮಾಡಿ ಅಲ್ಲಿ ಏನು ಮಾಡೋರು, ಆ ಹದವಾಗಿರುವಾಗ ತಟ್ಟಿ ಕುಟ್ಟಿ ಬೀಸಿ ಹೊಡೆದು ಪಟ್ ಮಾಡಿ ತಯಾರು ಮಾಡಿಬಿಡೋರು. ಆದರೆ ಒಂದು ನಿಜ ಏನಂದರೆ, ಅದು ಒಂದೊಂದು ಸಲ ಕೆಲಸ ಅಂತಿತ್ತು, ಒಂದೊಂದು ಸಲ ಆಗ್ತಿರ್ಲಿಲ್ಲ. ಅದು ಹಿಟ್ ಆರ್ ಮಿಸ್ ಮೆಥಡ್ ಅದು. ಆದರೆ ಆದಾಗ ಮಾತ್ರ ಅದಕ್ಕೆ ನಿಜವಾಗ್ಲೂ ಸಾಟಿ ಇರಲಿಲ್ಲ. ಇದನ್ನು ಕೂಡ ನಾವು ಗಮನಿಸಬೇಕಾದ ಸಂಗತಿ ಅಂತ ಕಾಣುತ್ತೆ. ಸೊ ಅದರಿಂದ ಮತ್ತು ಅದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ನೊಂದು ಆ ಒತ್ತಡದಲ್ಲಿ ಕೆಲಸ ಮಾಡಿದಾಗ ಆ ಒಂದು ಬಗೆಯ ಖೇಯಾಸ್ ಅಂತ ಹೇಳಿದಾಗ ಅಲ್ಲಿ ಕೆಲಸ ಮಾಡೋರಿಗೆ, ಮನುಷ್ಯನಿಗೆ, ಆ ನಟನಿಗೆ ತನಗೇ ಗೊತ್ತಿಲ್ಲದಿರುವ ತನ್ನ ಆಳಗಳು ಇದ್ದಕ್ಕಿದ್ದಾಗ ಹೊರಗಡೆ ಬಂದ್ಬಿಡುತ್ತೆ. ಹಾಗಾಗಿ ಆ ಬಗೆಯ ಅಪ್ರಜ್ಞಾಪೂರ್ವಕವಾಗಿರುವಂಥ ಪಾತ್ರಗಳು ಹೊರಗೆ ಬರಲಿ ಅಂತ ಹೇಳಿ ಕಾರಂತರು ಮಾಡ್ತಾಯಿದ್ರು. ಮತ್ತು ಕಾರಂತರು ಇದನ್ನು ಮೊದಲಿಗೆ ಲೆಕ್ಕಾಚಾರ ಹಾಕ್ಕೊಂಡು ಮೊದಲೊಂದು ಸಿದ್ಧಾಂತ ಮಾಡ್ಕೊಂಡು ಮಾಡಿದ್ದಲ್ಲ, ಅವ್ರ ಪ್ರವೃತ್ತಿನೇ ಆಗಿತ್ತು. ಮಾಡ್ತಾ ಓಹೋ ಇದು ಹಿಂಗಾಗತ್ತೆ, ಇದು ಒಳ್ಳೆಯದು ಅಂತ ಎಲ್ಲಿ ಕಂಡುಕೊಂಡ್ರು, ಹಾಗಾದರೆ ಹೀಗೆ ಮಾಡ್ತೀನಿ ನಾನು, ಇನ್ಮೇಲೆ ನಾಟಕ ಹೀಗೆ ಮಾಡ್ತೀನಿ ಅಂದ್ಕೊಂಡ್ರು ಅಂತ ಕಾಣುತ್ತೆ. ಹಾಗಾಗಿ ಇದು ನಾನು ಏನಂತ ಹೇಳ್ತಿದ್ದೀನಿ ಅಂದರೆ, ಇದು ಸಿದ್ಧಾಂತದಿಂದ ಹೊರಟಿತ್ತಲ್ಲ, ಬದುಕ್ತಾ ಅದರ ಒಳಗಡೆಯಿಂದಲೇ ಯಾವುದೋ ಒಂದು ಬಗೆಯ ಮಾರ್ಗ ನಿರ್ಮಾಣ ಆಗೋದು ಅವರಿಗೆ, ಅದನ್ನು ಮಾಡ್ಕೊಂಡಿದ್ರು ಅಂತ ಕಾಣುತ್ತಿದ್ದು. ಹಾಗಾಗಿ ಕಾರಂತರನ್ನು ಪೂರ್ತಿ ಏನಾದರೂ ಹೇಳ್ಬೋದಾದರೆ, ಕಡೆಗೂ ಕಾರಂತರು ಅಂದರೆ ನಿತ್ಯ ಚಡಪಡಿಕೆ ಮತ್ತು ನಿತ್ಯ ಆನಂದ, ಈ ಮಾತನಾಡ್ಬೋದು. ಅದು ನಿತ್ಯ ಚಡಪಡಿಕೆ, ರೆಸ್ಟ್ಲೆಸ್ನೆಸ್,
ಒಂದಕ್ಕೆ ನಿಂತ ಕಡೆ ನಿಲ್ತಿಲ್ಲ, ಒಂದು ರೀತಿ ಯಾವಾಗಲೂ ಇನ್ನೆಲ್ಲೋ ಹೋಗಬೇಕು ಅನ್ನೋ ಥರದ್ದು, ಮತ್ತು ಒಂದು ಈ ಥರದ ಒಂದು ಇದು ಒಂದು ಆನಂದ. ಅವ್ರಿಗೊಂದು ಪುಸ್ತಕ ಭಾಳ ಇಷ್ಟವಾಗಿತ್ತು, ಅವ್ರು ನನಗೆ ಒಂದು ಸಲ ಕೊಟ್ಟರು ಅದನ್ನು, ನೀವು ಓದು ಇದನ್ನು ಅಂಥೇಳಿ. ಆ ಪುಸ್ತಕದ ಹೆಸರು ಮಿಸ್ಸಿಂಗ್ ದಿ ಪ್ಲೆಷರ್ ಅಂತ. ಅವ್ರ ಹತ್ರ ತುಂಬ ಪುಸ್ತಕಗಳಿದ್ವು, ಅದು ಒಂದು ಜೋಕ್ ಹೇಳ್ತೀನಿ ಕಡೆಗೆ. ಮಿಸ್ಸಿಂಗ್ ದಿ ಪ್ಲೆಷರ್ ಅಂಥೇಳಿ ಅದೇನು ಅಂದರೆ ಎಲ್ಲ ಒಂದೊಂದು ಎರಡೆರಡು ಪುಟ್ಟದ ಸಣ್ಣ ಲೇಖನಗಳು, ಯಾರೋ ಇಬ್ಬರು ಕೂಡ ಬರ್ದು ನಮ್ಗೆ ಹೆಸರು ಮರ್ತೋಗಿದೆ. ಅದೇನು ಅಂದರೆ ನೋಡು, ಈಗ ಸುಮ್ಮನೆ ಬೀದಿ ಬದಿಗೆ ಹೋಗೋದು, ಅಲ್ಲಿ ಕಟ್ಟೆ ಫುಟ್ಪಾತ್, ಅಲ್ಲೊಂದು ಕಟ್ಟೆ ಇದೆ, ಸುಮ್ಮನೆ ಕೂತ್ಕೊಳ್ಳೋದಪ್ಪ, ಕೂತ್ಕೊಂಡು ಗಾಡಿಗಳೆಲ್ಲ ಹೋಗ್ತಾ ಇರ್ತಾವಲ್ಲ, ಸುಮ್ಮನೆ ಗಾಡಿಗಳನ್ನು ನೋಡ್ತಾ ಹೋಗೋದು. ಈಗ ಚಿಕ್ಕನ್ನಲ್ಲಿ ನಾವು ಮಾಡ್ತಿದ್ವಲ್ಲ, ಎಷ್ಟು ಕಾರುಗಳು ಹೋಗುತ್ತೆ, ಎಷ್ಟು ಸೈಕಲ್ ಹೋಗುತ್ತೆ ಅಂತ ಎಣಿಸ್ತಾ ಇದ್ವಿ ಸಣ್ಣ ಮಕ್ಕಳಿಗಿದ್ದಾಗ, ಒಂದು 2-3ನೇ ಕ್ಲಾಸಲ್ಲಿದ್ದಾಗ. ಈಗ ನಾವು ಮಿಸ್ಸಿಂಗ್ ದಿ ಪ್ಲೆಷರ್ ಈ ಥರದ್ದು ಅಲ್ಲಿರೋದು. ಸೊ ನೀವು ಕೂತ್ಕೊಂಡು ಸುಮ್ಮನೆ ಕೂತ್ಕೋ, ಇಡೀ ಒಂದು 5-6 ಗಂಟೆ ಹೊತ್ತು ಕೂತ್ಕೊಂಡ್ಬಿಟ್ಟು ನೋಡ್ತಾ ಹೋಗು. ಇಲ್ಲ ಮೊದಲನೇ ಮಳೆ ಬರ್ತಾ ಇದೆ, ಅಲ್ಲಿ ಮೊದಲನೇ ಇಲ್ಲಲ್ಲ 4ನೇ ಮಳೆನೇ ಅಂತ ಇಟ್ಕೊಳ್ಳಿ, ಪರವಾಗಿಲ್ಲ. ಮಳೆಯಲ್ಲಿ ನೆನ್ಕೊಂಡು ಓಡಾಡೋದು 1-2 ಗಂಟೆ ಹೊತ್ತು ಸುಮ್ಮನೆ ಮತ್ತು ಊರಿನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ನಡ್ಕೊಂಡು ಮನೆಯಲ್ಲಿ ತೊಯ್ತಾ ಹೋಗೋದು. ಅದು ಯಾಕೆಂದರೆ ನಿಮ್ಗೆ ಆ ಥರದ ಪ್ಲೆಷರ್ಗಳೇ ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಈ ಥರದ್ದೊಂದು ಪಟ್ಟಿ ಇತ್ತು. ಕಾರಂತರಿಗೆ ಆ ಥರದ್ದೆಲ್ಲ ಭಾಳ ಇಷ್ಟವಾಗೋದು. ಅಂದರೆ ಹಾಗೆ ಯಾವುದಕ್ಕೂ ಒಂದಕ್ಕೆ ತನ್ನನ್ನು ತಾನು ಕೊಟ್ಕೊಂಡು ಬಿಡೋದು, ಈ ಸಣ್ಣ ವಿಷಯಗಳು. ಆ ಅರ್ಥದಲ್ಲಿ ಕಾರಂತರದ್ದು ಒಟ್ಟು ಪ್ರವೃತ್ತಿ ಮತ್ತು ರಂಗಭೂಮಿ ಅದು ಆ ಬಗೆಯ ಒಂದು ನಿತ್ಯ ಚಡಪಡಿಕೆ ಮತ್ತು ಆನಂದ. ಆ ಚಡಪಡಿಕೆಯ ಮೂಲಕ ಆನಂದ ಮತ್ತು ಆನಂದ ಪಡ್ತಿರುವಾಗಲೇ ಅಲ್ಲಿಂದ ಇದೆಲ್ಲ ಇನ್ನೇನೋ ಮಾಡಬೇಕು ಅನ್ನೋ ಚಡಪಡಿಕೆ, ಅವೆರಡೂ ಒಟ್ಟಿಗೆ ಇದ್ದವು ಅಂತ ಕಾಣುತ್ತೆ. ಒಂದು ವಿಷಯ ಇಲ್ಲಿ ಹೇಳಿಕೊಳ್ಳೇಬೇಕು, ರಂಗಾಯಣ ಕಾರಂತರು ಇದ್ದಾಗ ಹಾಗೆ ಬೆಳೆದ ರೀತಿಗೂ ಮತ್ತು ಇವತ್ತಿನ ತನಕ ಅದು ನಿಂತಿದೆಯಲ್ಲ, ಇದರಲ್ಲಿ ಆ ಮೈಸೂರು ಅನ್ನುವ ಊರಿನ ಬಹಳ ದೊಡ್ಡ ಕೊಡುಗೆ ಇದೆ. ಮತ್ತು ಮೈಸೂರಿನ ದೊಡ್ಡವರು, ಅವರು ಮೈಸೂರಿಗೆ ದೊಡ್ಡವರು, ದೇಶಕ್ಕೆ ದೊಡ್ಡವರು, ಲೋಕಕ್ಕೆ ದೊಡ್ಡವರು ಅಂಥವ್ರು ಅದನ್ನು ಪೊರೆದಿದ್ದಾರೆ. ಜೆ.ಎಚ್. ನಾಯಕ್ ಮೇಷ್ಟ್ರಂಥವರು, ಪಂಡಿತಾರಾಧ್ಯರು, ದೇವನೂರು ಮಹಾದೇವ ಅವರು, ರಘುನಾಥ್ ಅವರು, ಮತ್ತು ಅವರಿದ್ದಾಗ ಚದುರಂಗರು, ಇಂಥ ಅನೇಕ ಜನ ಕಾರಂತರನ್ನು ತೆರೆದ ತೋಳಿನಿಂದ ಬರಮಾಡಿಕೊಂಡ್ರು ಮೈಸೂರಿಗೆ. ಮತ್ತು ಕಾರಂತರು ಕೂಡ ಅವರ ಜೊತೆಗೆ ಅದೇ ಬಗೆಯ ಪ್ರೀತಿ ವಿಶ್ವಾಸವನ್ನು ಕಡೆ ತನಕ ಉಳಿಸ್ಕೊಂಡ್ರು. ಕಾರಂತರು ಅಲ್ಲಿ ನಮ್ಮ ತರಬೇತಿಯ ಅವಧಿಯಲ್ಲಿ, ರಂಗಾಯಣದ ತರಬೇತಿಯ ಅವಧಿಯಲ್ಲಿ ಅವರು ಹಮ್ಮಿಕೊಂಡ ಅನೇಕ ಯೋಜನೆಗಳಲ್ಲಿ ಒಂದು ಯೋಜನೆ ಏನು ಅಂದರೆ, ಪ್ರತಿ ಸೋಮವಾರ ಬೆಳಿಗ್ಗೆ 6 ಗಂಟೆಗೆ 5:45 ಗಂಟೆಗೆ ರಂಗಾಯಣದ ಎಲ್ಲರೂ ತಯಾರಾಗಿ ಹೊರಡಬೇಕು. ಒಂದು ಊರು ಸುತ್ತೋದು, ಸುಮಾರು 1-1.5 ಗಂಟೆ 2 ಗಂಟೆ ಹೊತ್ತು ನಡೆಯೋದು, 6 ಗಂಟೆಯಿಂದ 8-8:30 ತನಕ. ಪ್ರತಿ ಸಲ ಊರಿನ ಒಂದೊಂದು ಭಾಗಕ್ಕೆ ಹೋಗೋದು. ಹಾಗಾಗಿ ಏನಾಗುತ್ತೆ ಅಂದರೆ, ಇಲ್ಲಿ ಕರ್ನಾಟಕದ ಬೇರೆ ಕಡೆಯಿಂದ ಬಂದವರು ಎಲ್ಲರೂ ಕೂಡ, ಅವರಿಗೆ ಆ ಊರಿನ ಪರಿಚಯ ಆಗ್ತದೆ. ಯಾವುದೋ ಒಂದು ಜಾಗಕ್ಕೆ ಹೋಗೋದು, ಒಂದು ಮಂಟಪ ಇರ್ಬೋದು, ಒಂದು ಉದ್ಯಾನವನ ಇರ್ಬೋದು, ಇನ್ನೊಂದು ಯಾವುದೋ ಒಂದು ಜಾಗ ಇರ್ಬೋದು, ಮತ್ತೊಂದು ಬಡಾವಣೆ ಇರ್ಬೋದು, ಒಂದು ಸಲ ಚಾಮುಂಡಿ ಬೆಟ್ಟ ಇರ್ಬೋದು, ಇನ್ಯಾವುದು, ಎಲ್ಲವನ್ನೂ ನಡೆದುಕೊಂಡೆ ಅಲ್ಲಿಗೆ ಹೋಗಿ ಆ ಪರಿಸರವನ್ನೆಲ್ಲ ನೋಡಿದ ಮೇಲೆ ಇವರು ಅಲ್ಲಿ ಯಾರಿಗೋ ಒಬ್ಬರಿಗೆ, ಮೈಸೂರಿನೊಬ್ಬರಿಗೆ, ಯಾರಿಗಾದರೂ ಒಬ್ಬರಿಗೆ, ರಂಗಾಯಣದ ಸ್ನೇಹಿತರು ರಂಗಾಯಣವನ್ನು ಇಷ್ಟಪಡುವವರು, ಈ ಥರದವರು ಒಬ್ಬರಿಗೆ, ಅವರು ಬರಹಗಾರ ಆಗಿರ್ಬೋದು, ಮೇಷ್ಟ್ರಾಗಿರ್ಬೋದು, ಇನ್ಯಾವುದೋ ಒಂದು ಸಣ್ಣ ಉದ್ಯಮಿ ಆಗಿರ್ಬೋದು, ಇಂಥವ್ರಿಗೆ ಮೊದಲೇ ಗೊತ್ತು ಮಾಡ್ಕೊಂಡಿರ್ತಿದ್ರು. ನಾವು ಒಬ್ಬರಲ್ಲ ಇಬ್ಬರಲ್ಲ 40 ಜನ ನಿಮ್ಮ ಮನೆಗೆ ತಿಂಡಿಗೆ ಬರ್ತೀವಿ, ಬೆಳಗ್ಗೆ ತಿಂಡಿಗೆ ಅಂತ. ಸೊ ಬೆಳಗ್ಗೆ ಅವ್ರ ಮನೆಗೆ ಹೋಗಿ ತಿಂಡಿ ತಿನ್ನೋದು 40 ಜನರಿಗೆ ಬರ್ತಾರೆ. ಅದೇ ಅಪರೂಪಕ್ಕೊಮ್ಮೆ 40 ಜನ ಬರ್ತಾರೆ, ಮತ್ತು ಮೇಷ್ಟ್ರು ಕಾರಂತರು ಬರ್ತಾರೆ, ಇಂಥವ್ರೆಲ್ಲ ಅವ್ರ ಶಿಷ್ಯಂದೆಲ್ಲ ಬರ್ತಾರೆ ಅಂದರೆ 40 ಜನರಿಗೆ ಅವ್ರು ತಿಂಡಿ ತಯಾರು ಮಾಡೋರು. ಆ ಮೂಲಕ ಏನಾಯ್ತು ಅಂದರೆ, ಆ ಊರಿನ ಜೊತೆಗೆ ಒಂದು ಬೆಸುಗೆ ಆಗ್ತಿತ್ತು. ಅವರು ಒಬ್ಬರ ಜೊತೆ ಅದರಿಂದ 10 ಜನರ ಪರಿಚಯ ಆಯಿತು ಎಲ್ಲರಿಗೂ ಕೂಡ. ಮತ್ತು ಅವ್ರಿಗೂ ಕೂಡ ಆಪ್ತವಾಗಿ ಇಂಥವ್ರನ್ನ ಕರೆದು ನಾನು ಒಂದು ಅತಿ ಸತ್ಕಾರ ನೀಡಿದೆ ಅನ್ನೋ ಒಂದು ಬೆಚ್ಚನೆಯ ಭಾವನೆ ಬರೋದು. ಹಾಗೆ ಒಂದು ಬಗೆಯ ಮಿಲನವನ್ನು ಅವರು ಮಾಡಿದರು. ಮತ್ತು ಇದು ಹತ್ತಿರ 2.5-3 ವರ್ಷಗಳ ಪರ್ಯಂತ ಉದ್ದಕ್ಕೂ ಆಯ್ತು. ಆ ಮೂಲಕವೇ ನಮ್ಗೆ ಊರಿನ ಪರಿಚಯ ಆಗೋಯ್ತು, ಮತ್ತು ಊರಿನ ತುಂಬ ಜನರ ಪರಿಚಯ ಆಯಿತು. ಇದು ಮಾಡಿದ್ರು ಅವರು. ಹಾಗಾಗಿ ಇವತ್ತಿನ ತನಕ ಕೂಡ ರಂಗಾಯಣ ಏನೇ ಸಮಸ್ಯೆಯನ್ನು ಎದುರಿಸಲಿ, ಊರಿನ ಜನ, ಮೈಸೂರಿನ ದೊಡ್ಡವರು, ಮಹಾದೇವ ಅಂಥವರು, ಜೆ.ಎಚ್. ನಾಯಕರಂಥವರು, ಇಂಥವರೆಲ್ಲರೂ ಕೂಡ ರಂಗಾಯಣ ಜೊತೆಗೆ ನಿಲ್ತಾರೆ. ಇದು ಬಹಳ ದೊಡ್ಡ ವಿಷಯ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದನ್ನು ಮಾಡುವಾಗ ಕಾರಂತರಿಗೆ ಈ 25 ಜನ ನಟರನ್ನು ಅವರು ರಂಗಾಯಣಕ್ಕೆ ಕರೆತಂದಾಗ, ಅವರನ್ನು ಆಯ್ಕೆ ಮಾಡಿ ತಂದಾಗ, ಅಧಿಕೃತವಾಗಿ ಸರ್ಕಾರದ ನಿಯಮಗಳ ಪ್ರಕಾರ ಅವರಿಗೆ ಇದು ಕಾಯಂ ಉದ್ಯೋಗ ಅನ್ನೋ ಮಾತೇನೂ ಇರಲಿಲ್ಲ. ಆದರೆ ಅನಧಿಕೃತವಾಗಿ ಭಾಳ ಆಪ್ತವಾಗಿರುವಂಥ ಯಾವುದೋ ಒಂದು ಮಟ್ಟದಲ್ಲಿ ಆ ಬಗೆಯ ಒಂದು
ತಿಳಿವಳಿಕೆ ಆ ನಟರಲ್ಲಿ ಇತ್ತು ಮತ್ತು ಕಾರಂತರು ಮತ್ತು ನಟರ ನಡುವೆ ಇತ್ತು ಅಂತ ಕಾಣುತ್ತೆ. ಅಂದರೆ ನೀವು ಇಲ್ಲಿ, ಯಾಕಂದ್ರೆ ನನಗೆ ನೆನಪಿದೆ, ನಾನಲ್ಲಿ ರಂಗಾಯಣಕ್ಕೆ ಸೇರಿದಾಗ ಅಕ್ಷರಶಃ ಅವರು ನನ್ನ ಕೈಯನ್ನು ತನ್ನ ಕೈ ಮೇಲೆ ಇಡಿಸ್ಕೊಂಡು, ನೋಡು ನೀನು ಇವರಿಗೆ ಇಲ್ಲಿಗ ಅಭಿನಯ ಪ್ರಶಿಕ್ಷಣ ಕೊಡ್ಲಿಕ್ಕೆ ಬಂದಿದೀಯಾ, ನೀನು ಇವ್ರನ್ನ ಜೀವನ ಪರ್ಯಂತ ನಾಟಕ ಆಡಲಿಕ್ಕೆ ರೆಡಿ ಮಾಡಬೇಕು ಮತ್ತು ಜೀವನ ಪರ್ಯಂತ ರಂಗಾಯಣದಲ್ಲಿದ್ದು ನಾಟಕ ಆಡೋದಕ್ಕೆ ರೆಡಿ ಮಾಡಬೇಕು ಅಂತ. ಅಂದರೆ ಅರ್ಥ ಏನಾಯಿತು, ರಂಗಾಯಣ ಅನ್ನುವಂಥ ಸಂಸ್ಥೆ ಒಂದು ಇರ್ತದೆ ಮತ್ತು ಇವರು ನಿರಂತರವಾಗಿ ರಂಗಾಯಣದಲ್ಲಿ ಕೆಲಸ ಮಾಡಬೇಕು. ಆವಾಗ ನೋಡಿ, ಅದು ನಿಮಗೆ ಕೊಡುವ ಒಂದು ಉಮೇದು, ಅದು ನಿಮಗೆ ಕೊಡುವಂಥ ಒಂದು ದರ್ಶನ ಅನ್ನೋದಿದೆಯಲ್ಲ, ಅರೆ ಜೀವನ ಪರ್ಯಂತ ನಾನು ಇಲ್ಲಿ ಕೆಲಸ ಮಾಡಬೇಕಪ್ಪ ಮತ್ತು ಇವ್ರನ್ನ ಅದಕ್ಕೆ ತಯಾರು ಮಾಡಬೇಕು, ಬಹಳ ದೊಡ್ಡ ಕೆಲಸ ಅನ್ನೋದಿದೆಯಲ್ಲ. ಆದರೆ ಆಮೇಲೆ ಏನಾಯಿತು ಅಂತ ಹೇಳಿದ್ರೆ, ಒಂದು 3 ವರ್ಷ ಮುಗಿಯೋ ಹೊತ್ತಿಗೆ ಇಲ್ಲ ಇದು ಕಾಯಂಗಿರಿ ಆಗೋದಿಲ್ಲ, ನೀವೆಲ್ಲ ಹೊರಡಬೇಕು ಅಂತ ನಟರಿಗೆ ಹೇಳಿ, ನಮಗಲ್ಲ, ಇವ್ರಿಗೆಲ್ಲ, ಯಾರು ಅಲ್ಲಿ ಅಧ್ಯಾಪಕರಿಗಲ್ಲ, ಅಧ್ಯಾಪಕರು ಅಲ್ಲೇ ಮುಂದುವರಿಬೋದು ಅನ್ನೋ ಥರ ಇತ್ತು. ನಟರಲ್ಲಿ ಚಟಪಟಿಕೆ ಭಾಳ ಶುರು ಆಯಿತು. ಆಮೇಲೆ ಅದು ಅನೇಕ ರೂಪಗಳನ್ನು ಪಡ್ಕೊಳ್ತು, ಚಳುವಳಿ ರೂಪವನ್ನು ಮತ್ತೊಂದೆಲ್ಲ ಪಡ್ಕೊಳ್ತು. ಕಲಾವಿದರೊಬ್ಬರು ಒಂದು ಸಂಸ್ಥೆಯಲ್ಲಿ ಖಾಯಮ್ಮಾಗಿ ಕೆಲಸ ಮಾಡೋದು, ಅದು ಸರ್ಕಾರಿ ಸಂಸ್ಥೆಯಲ್ಲಿ ಖಾಯಮ್ಮಾಗಿ ಕೆಲಸ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಕಲೆಯಲ್ಲಿ ಬದಲಾವಣೆ ಅನ್ನೋದು ಬಹಳ ಮುಖ್ಯ. ಜೀವನ ಅನ್ನುವಂಥದ್ದು ಒಂದು ಹರಿಯುವ ನೀರಿನ ಥರ ಆಗಿರುವಾಗ ನಿಜವಾದ ಕಲಾವಿದನು ಕೂಡ ಹಾಗೆ ಹರಿಯುವ ನೀರಿನ ಥರ ಇರಬೇಕು, ಒಂದು ಕಡೆಗೆ ನಿಂತ ನೀರಾಗಬಾರ್ದು ಅನ್ನೋದು ಬಹುಶಃ ಕಾರಂತರ ಕಲ್ಪನೆ ಇದ್ದ ಹಾಗೆ ಕಾಣುತ್ತೆ. ಆ ಕಲ್ಪನೆ ಆ ನಟರಿಗೂ ಕೂಡ ಮೊದಲೇ ಬಂದಿದ್ದು, ಆ ಒಪ್ಪಂದ ಅಲ್ಲಿ ಮೊದಲಿಗೆ ಸ್ಪಷ್ಟ ಆಗಿಬಿಟ್ಟಿದ್ದರೆ, ನಾನು ಹೇಳ್ತಿರೋದು ಬರೀ ಕಾಗದದ ಮೇಲಲ್ಲ, ಅನೌಪಚಾರಿಕವಾಗಿ ಕೂಡ ಸ್ಪಷ್ಟ ಆಗಿದ್ದಿದ್ದರೆ ಬಹುಶಃ ಅಷ್ಟೊಳಗೆ ಉಂಟಾಗ್ತಿರ್ಲಿಲ್ಲ. ಆದರೆ ಆ ಸ್ಪಷ್ಟತೆ ಬಹುಶಃ ಆರಂಭದ ವರ್ಷಗಳಲ್ಲಿ ಇರಲಿಲ್ಲ. ಹಾಗಾಗಿ ಆ ನಟರು ಅವರ ಅಪೇಕ್ಷೆಗಳು ಬೇರೆ ಇದ್ದವು ಅಂತ ಕಾಣುತ್ತೆ. ಮತ್ತು ದೈನಂದಿನ ಜೀವನದ ಕೆಲವು ಒತ್ತಡಗಳಿರ್ತವೆ, ಕೆಲವು ವಾಸ್ತವಗಳಿರ್ತವೆ. ಆ ವಾಸ್ತವಗಳನ್ನು ಕಾರಂತರು ಬಹುಶಃ, ಮತ್ತು ಆ ವಾಸ್ತವಗಳು ಉಂಟು ಮಾಡುವ ಅಪೇಕ್ಷೆಗಳು, ನಮ್ಮಲ್ಲಿ ಅಗತ್ಯಗಳು, ಅವುಗಳನ್ನು ಬಹುಶಃ ಕಾರಂತರು ಪೂರ್ತಿ ಮನಸ್ಸಿಗೆ ತಂದುಕೊಳ್ಳಲಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಕಾರಂತರು ಯಾವಾಗ ಇಲ್ಲಿ ಆ ಖಾಯಂಗಿರಿಗಾಗಿ ಅಲ್ಲಿ ಒತ್ತಡ ಬಹಳ ದೊಡ್ಡ ಮಟ್ಟದಲ್ಲಿ ಶುರು ಆಯಿತು, ಕಾರಂತರು ರಂಗಾಯಣವನ್ನು ತೊರೆದು ನಡಿಬೇಕಾಯಿತು ಅಂತ ಕಾಣುತ್ತೆ. ಆದರೆ ನಿಜ ಹೇಳಬೇಕು ಅಂದರೆ, ಆ ಖಾಯಂಗಿರಿ ಬರಲಿಕ್ಕೆ ಇನ್ನೇನು 1 ವಾರ ಇದೆ ಅಂತ ಹೇಳುವಾಗ ನಾನು ಬಿಟ್ಟೆ ರಂಗಾಯಣ. ಯಾಕೆಂದರೆ ನನಗೂ ಕೂಡ ಆ ರೀತಿಯಲ್ಲಿ ನಿಂತ ನೀರಾಗೋದು ಒಂದು ಸಂಸ್ಥೆ ಆಗಲಿ ವ್ಯಕ್ತಿಗಳಾಗಲಿ ನನಗೆ ಇಷ್ಟವೇ ಆಗೋದಿಲ್ಲ, ನಾನು ಬಿಟ್ಟೆ. ಆದರೆ ಒಂದೇ ಒಂದು ಮಾತಿದೆ, ಏನು ಅಂತ ಹೇಳಿದ್ರೆ, ಜೀವನ ನಿಂತ ನೀರು ನಿಜ, ಹರಿಯೋ ನೀರು ನಿಜ, ಜೀವನ ಹರಿಯೋ ನೀರು, ಕಲೆ ಅನ್ನುವಂಥದ್ದು ಹಾಗೆ ಹರಿಯುವ ನೀರಾಗಬೇಕು. ಆದರೆ ಅದು ತಿಳಿಯಾಗಿ ಹರಿಯುವ ವ್ಯವಸ್ಥೆ ಆಗಬೇಕು, ಅದು ಬಗ್ಗಡವಾಗಬಾರ್ದು. ಅದನ್ನು ತಿಳಿಯಾಗಿ ನಾಲೆಯಲ್ಲಿ, ತಿಳಿಯಾಗಿರುವಂಥ ಕಾಲುವೆಯಲ್ಲಿ, ನದಿಯ ಪಾತ್ರದಲ್ಲಿ ಹರಿಯುವ ವ್ಯವಸ್ಥೆಯನ್ನು ನೀನು ಮಾಡಿ, ಅಥವಾ ಅದನ್ನು ಕಲುಷಿತಗೊಳಿಸದೆ ಬಿಟ್ಟರೆ ತನ್ನ ಪಾಡಿಗೆ ತಾನು ಹರಿಯುತ್ತೆ, ಸಮಸ್ಯೆ ಇರಲ್ಲ. ಅದಕ್ಕೆ 108 ಅಡೆತಡೆಗಳು ದೈನಂದಿನ ಜೀವನದಲ್ಲಿ, ವಾಸ್ತವ ಜೀವನದಲ್ಲಿ ಉಂಟಾದಾಗ, ಮತ್ತು ಒಂದು ತಿಳುವಳಿಕೆ ಮಟ್ಟದಲ್ಲಿ ಉಂಟಾದಾಗ ಬಗ್ಗಡವಾಗತ್ತೆ ನೀರು. ಆವಾಗ ಅದನ್ನು ತಿಳಿಗೊಳಿಸುವ ಕೆಲಸ ಕೂಡ ಅದನ್ನು ಶುರು ಮಾಡಿದವರ ಜವಾಬ್ದಾರಿಯಾಗಿರುತ್ತೆ. ಬಹುಶಃ ಆ ಥರದ ಜವಾಬ್ದಾರಿಯನ್ನು ಸರ್ಕಾರದಿಂದ ಶುರು ಮಾಡಿಕೊಂಡು ಬೇರೆ ಹಂತಗಳಲ್ಲೂ ಮತ್ತು ಮಟ್ಟಗಳಲ್ಲೂ ಕೂಡ ಬೇರೆ ಬೇರೆ ಸ್ತರಗಳಲ್ಲಿ ಅದು ಆಗಲಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಆ ಹೋರಾಟದಲ್ಲಿ ತೊಡಗಿಕೊಂಡ ನನ್ನ ಕಲಾವಿದ ಗೆಳೆಯರು ಬಹುಶಃ ಒಂದು ಬಗೆಯ ಕಹಿ ಬೆಳೆಸ್ಕೊಂಡ್ಬಿಟ್ರು. ಆ ಕಹಿ ಇವತ್ತಿನ ತನಕ ಅದು ಅಲ್ಲೇ ಒಂದು ಸುಳಿಯಾಗಿ ಸುತ್ತಾ ಇದೆ. ಆ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೇವೆ ಅಂತ ಕಾಣುತ್ತೆ. ಅದು ಆಗಬಾರ್ದಾಗಿತ್ತು. ತುಂಬ ತಿಳಿಯಾಗಿರುವಂಥ ಒಪ್ಪಂದಗಳು, ತಿಳಿವಾಗಲಿರುವಂಥ ಮಾತುಕತೆ ಆಗಿಬಿಟ್ರೆ ಭಾಳ ಒಳ್ಳೆಯದಿರುತ್ತೆ ಅಂತ ಕಾಣುತ್ತೆ. ಇದಿಷ್ಟನ್ನು ಹೇಳ್ಬೋದು.